ಕಳ್ಕೊಂಡ್ಬಿಟ್ಟಿವಿ. ಯಾಕೆ ಕಳ್ಕೊಂಡೇವು ಅಂದ್ರೆ ಭಾಳ ಚಿಂತನೆ ಮಾಡಿ 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 ವಿಚಾರ ಮಾಡೋ ಸಾಮರ್ಥ್ಯ ಎಲ್ಲ ಹೋಗ್ಬಿಟ್ಟದೆ, ಕಳ್ಕೊಂಡ್ಬಿಟ್ಟಿವಿ. ಅದ್ರಾಗ ಹೋದ್ ನಿಂದೆಲ್ಲ. ಇದಕ್ಕಾಗಿ ಪ್ರಯತ್ನನ ಮಾಡಲಿಲ್ಲ, ಬರೀ ಬಾಳೆ ದಸನ ನಾನು, ಮತ್ತೊಂದು ಏನಿಲ್ಲ. ಮುದುಕಾದರೂ ಹೋಗಲಿಲ್ಲ ನೀನು, ಇದೆಲ್ಲಿ ಹೊಳಿಬೇಕು ನಿನಗೆ? ಇದಕ್ಕಾಗಿ ಏನು ಉಳಿಸ್ಕೊಳ್ಳಿಲ್ಲಲ್ವ ನೀನು, ನಿನ್ನ ನೆನಪು ಮಾಡೋಕೆ ಎಲ್ಲ ಕಳ್ಕೊಂಡು ಕುಂತಲ್ವ. ಇನ್ನು ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಏನು ಉಳಿಸ್ಕೊಳ್ಳಿಲ್ಲ ಅಲ್ಲಿ, ಎಲ್ಲ ಅದಕ್ಕಾಗಿ ಕಳ್ಕೊಂಡು ನಿಂದೆಲ್ಲ ಇದ್ದದ್ದೆಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಶ್ರಮ ಎಲ್ಲ ಅದಕ್ಕಾಗಿ ಉಪಯೋಗ ಮಾಡ್ಕೊಂಡು ನಿರರ್ಥಕ ಆತ. ಏನು ವಾಸನ ನಾಶ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ದಾನೆ. ವಿವೇಕ ಉದಯ ಆದಾಗ ಈ ವಾಸನೆಗಳನ್ನು ಕಳ್ಕೊಳ್ಳಿಕ್ಕೆ ಬರ್ತೈತಿ. ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಹಿತ ಐತೋ, ಇದು ಅಹಿತ ಐತೋ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆಗಬೇಕಾಗಿದೆ. ಅವಾಗ ಶಾಶ್ವತವಾದಂಥ ಇರುವಿನ ಸ್ಥಿತಿಯನ್ನು ಹೊಂದಲಿಕ್ಕೆ ನಮಗೆ ಸಾಧ್ಯತೆ. ಹಂಗೆ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಹೊರಗಿನ ಏನಾರ ಕರ್ಮಗಳನ್ನು ಮಾಡ್ಕೋತ ಕೂತ್ರೆ ಕೆಲಸ ಆಗೋದಿಲ್ಲ. ಏನು ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ ಅನ್ನೋದನ್ನು ವಿಚಾರ ಮಾಡಿದ್ದೇನೆ. ತಿಳಿಗೆ ಹಿಡಿತನದಿಂದ ಎದ್ರ ಬಗ್ಗೆ ನಿಜವಾದ ಸುಖ ಎಲ್ಲೈತೆ ಅನ್ನೋ ಗೊತ್ತು ಗುರಿ ಇಲ್ಲದಕ್ಕೆ ಏನಕ್ಕಿನಾರು ಮಾಡ್ಕೋತ ಉಂಟು. ಏನು ಈಗೇನು ಸುಖದಿಂದ ಇರ್ಬೇಕಂತ ಏನು ಪ್ರಯತ್ನ ನಡೆಸಿರಲ್ಲ. ವಿಷಯ ಸಂಗ್ರಹ, ವಿಷಯ ಭೋಗ, ಅದರಿಂದ ಸುಖದಿಂದ ಇರ್ಲಿಕ್ಕೆ ಆಕೈತೆ ನಾವು. ಇದು ಹೊಳಿಬೇಕಲ್ಲ, ಇದು ಹೊಳಿದು ಭಾಳ ಕಠಿಣ ಐತಿ. ಇದು ಹೊಳಿ ಮುಟ್ಟ ಹಾಗೆ ತಿರುಗೋದು ನೀ ಜನ್ಮ ಜನ್ಮ ಅಂತ. ಯಾವಾಗ ನಿನ್ನಲ್ಲಿ ವಿವೇಕ ಉದಯ ಆಗಿ ಏನು ನಾವು ಮಾಡೋದೆಲ್ಲ ವ್ಯರ್ಥಪ್ಪ ಇದು ಅಂದ್ರೆ ಹೊಳಿಬೇಕು. ಹೇಳುವತ್ನಾಗ ಅಷ್ಟ ಅನಿಸ್ತೈತಿ, ಮತ್ತೆ ಬಿಟ್ಟು ಕೂಡಲೇ ಅಜ್ಞಾನ ಆವರಿಸಿ ಬಿಡ್ತೈತಿ, ಮತ್ತೆ ಮೋಹಕ್ಕೆ ಬಿಡ್ತೀವಿ. ಅದ ಚಾಳೆ ಎಂದಿನಂತೆ ಅದ ರೂಢಿ. ಅದರಲ್ಲಿ ಸತ್ಯತ್ವ ಬುದ್ಧಿ, ಅದರಲ್ಲಿ ಸುಖ ಬುದ್ಧಿ, ಯಾವ ಕರ್ಮಗಳು ಎಂದಿನಂತೆ ಅವ ಅದಾವ, ಏನು ಬದಲಾವಣೆ ಆಗ್ಯಾವ ನೋಡಿ, ಪರಿವರ್ತನೆ ಆಗೈತೆ ಅನ್ನೋ ನೋಡ್ಕೊ. ಆಸಕ್ತಿ ಕಡಿಮೆ ಆಗೈತೋ ಏನು ಇನ್ನು ಹೆಚ್ಚಾಗತೈತೋ ಅದ್ರಾಗ. ಏನು ಎಲ್ಲರೂ ಆರಾಮ್ ಇರ್ಬೇಕಂತಾರೆ, ಅದ್ರ ಕ್ರಮ ಅದನ್ನ ಹಿಡಿದು ನೋಡ್ಕೊರಿ. ಏನು ಅದನ್ನು ಬಿಡ್ಬೇಕನ್ನೋ ಐತೆನ, ಏನು ಮತ್ತು ಅದ್ರಾಗ ಮುಂದುವರಿಬೇಕು ಅನ್ನೋದು ಐತೆ. ಅವ ಅದ್ರಾಗ ಮುಂದುವರಿಬೇಕನ್ನೋ ಅನಧಿಕಾರಿನ, ಅಧಿಕಾರಿ ಅಲ್ಲ ಅವ. ಎಷ್ಟು ಹೇಳಿದ್ರು ಅನಧಿಕಾರಿಗೆ ಹತ್ತೋದಿಲ್ಲ ಅಂತಾರಲ್ಲ, ವಿಷಯದಲ್ಲಿ ಆಸಕ್ತಿ ಏನು ಮಾಡಿದ್ರು ಹೋಗೋದಿಲ್ಲ. ಅದನ್ನು ಹತ್ತಿಗೆ ಬಿಟ್ಟು ಚಾಳಿ ಅದೇನೋ ಅಂತಾರಲ್ಲ, ಕಲ್ಲು ಹಾಕಿರೋ ಹೋಗಲ್ಲ, ಅದ ಚಾಳಿನ ಬಿದ್ದೈತೆ ಅಂದ್ರೆ ಎಂದು ಹೋಗ್ಬೇಕು. ಏನು ಶರೀರ ಬಿಡೋ ಮಟ್ಟ ಬರೀ ಅದ್ರಾಗ ನಾವು ಆಸಕ್ತಿ ಐತೆ ಅಂದ್ರೆ ನಮಗೆ ಎಂದೂ ಈ ವಿವೇಕ ಉದಯ ಆಗೋದಿಲ್ಲ ಅಂತ. ಏನು ಎದ್ರು ಬಿದ್ರು ಅದೇ ಹೆಸನದಾಗ ಇರ್ತದೆ. ಆರಾಮಿರ್ಬೇಕಂದ್ರೆ ಅದಕ್ಕೆ ಅಧಿಕಾರಿಗಳಾಗಬೇಕಲ್ಲ ನಾವು. ಇದನ್ನು ತ್ಯಾಗ ಮಾಡಕ್ಕೆ ಏನು ಕ್ರಮ ಹಿಡ್ದೇವಲ್ಲ, ಇದನ್ನು ಬಿಟ್ಟಾಗ ಅದು ಅನುಭವ ಬರ್ತದೆ. ಏನು ಇದು ಇರಲಿ ಅದು ಇರಲಿ ನಾವು ಕೆಲಸ ಆಗೋದಿಲ್ಲ. ಏನು ಎಲ್ಲರೂ ಮೋಕ್ಷ ಬೇಡಿದ್ರೆ ಅಧಿಕಾರಿಗಳಾದ್ರೆ ಅದು ಸಿಗ್ತೈತಿ. ಮೋಕ್ಷಕ್ಕೆ ಅಧಿಕಾರಿಗಳು ಯಾರು ಅಂದ್ರೆ ವಿವೇಕ, ವೈರಾಗ್ಯ, ಸಾಧನ, ಚತುಷ್ಟಯ ಸಂಪನ್ನತ್ವವನ್ನು ಹೊಂದಿದವರು. ಏನು ಅದಿಲ್ಲಲ್ಲೇ ನಾವು ಅದನ್ನು ಹೊಂತೇನಂದ್ರೆ ಏನು ಮಾಡಬೇಕು ಕೆಲಸ? ಸಾಧನ ಚತುಷ್ಟಯ ಸಂಪನ್ನತ್ವ ಇಲ್ಲ, ನಾನು ಇದನ್ನು ಅಭ್ಯಾಸ ಮಾಡ್ತೇನಪ್ಪ, ನಾನು ಹೇಳ್ತೇನೆ. ಸೂಜಿ ತೊಗೊಂಡು ನಟ್ ಕಡ್ದಂಗೆ ಕೂಡ ತೊಗೊಂಡು ಕಷ್ಟ ಮಾಡ್ಕೊಂಡಂಗೆ ಆಕೈತಿ ನೋಡಂತ ವ್ಯರ್ಥ. ಅದಕ್ಕೆ ವಿಧಿ ಅಂತಾರೆ. ಸಾಧನ ಚತುಷ್ಟಯ ಸಂಪನ್ನತ್ವಕ್ಕೆ ವಿವೇಕ, ವೈರಾಗ್ಯ, ಶಮತಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಇವನ್ನ ನಾವು ಅಳವಡಿಸ್ಕೊಂಡಾಗ ಇದಕ್ಕೆ ಅಧಿಕಾರಿಗಳಾಗಿ. ಏನು ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಮನೋನಿಗ್ರಹ ಇಲ್ಲ, ಆದರೆ ಮುಮುಕ್ಷತ್ವ ಅಂತ ದೂರ ಉಳಿತೇವೆ. ಜಾಳಗಿಲ್ಲ, ಬಗರಿಲ್ಲ, ರೂಮ್ ಅಂದ್ರಂತ. ಏನು ಇಲ್ಲಲ್ಲಿ ಹಂಗೆ ಒಮ್ಮಿಲೆ ನಾನು ಹೊಂತೆ ನಾನು ಸುಮ್ಮನೆ
ಈ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆಯದ ಹೊರತು ಅದಕ್ಕೆ ಅದರಲ್ಲಿ ನಿಷ್ಠಾ ಬೇಕಲ್ಲ. ಏನು ಅದನ್ನು ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ಇದನ್ನು ಅಭ್ಯಾಸ ಮಾಡಿದರೆ ಇದು ಉಪಯೋಗ ಬರ್ತದೆ. ಏನು ಎಲ್ಲಿ ವಿಷಯ ಸಂಗ್ರಹ ಇರ್ತೈತೆ ನೋಡ್ರಿ, ಅಲ್ಲಿ ಕೆಲಸ ಆಗೋದಿಲ್ಲ. ಏನು ವಿಷಯ ಸಂಗ್ರಹ ಮಾಡೋ ಹತ್ತದಿಲ್ಲ. ಅಪರಿಗ್ರಹ ವೃತ್ತಿ ಬೇಕಿದು. ಎದಕ್ಕೆ ಬೇಕಾಗಿದೆ ಬಿಡೋದು. ಕಸ ಸಂಗ್ರಹ ಅದನ್ನು ಹಿಡ್ಕೊಂತೀರ, ಕಸ ಸಂಗ್ರಹ ಮಾಡಿ ಹೋಗ ನೀನು ಒಗಿ ತಗಂತಿ. ಅದಲ್ಲ ವಿಷಯಗಳಂದ್ರೆ ಕಸ ರಸ ಇಲ್ಲ ಅದ್ರಾಗ. ಈ ವಿವೇಕ ನಮ್ಮಲ್ಲಿ ಯಾವಾಗಲೂ ಜಾಗೃತಿ ಇತ್ತಂದ್ರೆ ಅದನ್ನ ಯಾಕೆ ಸಂಗ್ರಹ ಮಾಡ್ತಾನ್ರಿ ಅವ? ಕಸದಾಗ ಕೈ ಆಡಿಸ್ಕೊಂತ ಕುಂದಿರ್ತಾನೆ ನಾವು. ಜಗತ್ತಿನ ವಿಷಯ ವಸ್ತುಗಳಂದ್ರೆ ವಿಶ್ವ ವಿಷಯ ಎನ್ನುವಂಥ ಕಸನ ಇದು ಅಂತ. ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ, ಯಾವುದೇ ಇರಲಿ, ಅದು ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಇಲ್ಲ ಕಸದಾಗ ಕಸದಾಗ ಕೈ ಆಡಿಸ್ಕೊಂತ ಕುಂತ ಎಷ್ಟು ದಿನ ನೀ ಹೊಂದವನನ್ನು ರಸ ಎಲ್ಲಿ ಸಿಗ್ಬೇಕು? ರಸೋ ವೈಸಹ. ರಸ ಅಂದ್ರೆ ಇಲ್ಲಿ ಆನಂದಕ್ಕೆ ಅಂದಾರ. ನಾನಾ ಆನಂದ ಸ್ವರೂಪ ಇದ್ದೇನೆ ಹೊರತು ಜಗತ್ತಿನ ವಸ್ತುಗಳು ಯಾವ ಆನಂದ ಸ್ವರೂಪ ಅಲ್ಲ, ಅವೆಲ್ಲ ಕಸ ಅಂತ ಯಾವ ತಿಳಿದು ಕೈ ಬಿಡ್ತಾನ. ಈ ಲೋಕದ ಭೋಗ ವಸ್ತುಗಳಿರಲಿ, ಪರಲೋಕದ ಭೋಗ ವಸ್ತುಗಳಿರಲಿ, ಅವೆಲ್ಲ ಕಸನ, ರಸ ಅದ್ರಾಗಿಲ್ಲ ಅಂತ. ಇಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅಂದಾಗ ಇವೆಲ್ಲ ಕಸದಂತೆ ಕಂಡವೆಲ್ಲ. ನಾವು ಇದ ಸುಖರೂಪ ವಿವೇಕ ಇಲ್ಲದವ್ರಿಗೆಲ್ಲ ಇದು ಕಸ ರಸನ ಅನಿಸ್ತತಿ, ಸುಖರೂಪನ ಅನಿಸ್ತತಿ. ಯಾವನಲ್ಲಿ ವಿವೇಕದ ಬೆಳಕು ಬೀಳ್ತತಿ ಅವಾಗ ಅವಂಗೆ ದೋಷ ಕಾಣ್ತತಿ. ಇದೆಲ್ಲ ಇದರೊಳಗೆ ಏಟು ಆನಂದ ಇಲ್ಲ, ಸುಖ ಇಲ್ಲ. ಅದು ಹೊಳೆದಾಗಲ್ಲ ಅದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಆಗೋದು. ಇದ್ರಾಗ ಇನ್ನ ಸಿಗ್ತೈತೆ ಅನ್ನೋ ಬುದ್ಧಿ ಐತಿ. ಬೇಕಾದಂಗೆ ನೀ ಹೇಳ್ತೇನೆ ಕೇಳ್ತೇನೆ, ಅದನ್ನ ಬಿಟ್ಟು ನೋಡಿದ ಕೂಲೆ ಬೇಕನ್ನಿಸ್ತೈತಿ. ಯಾಕೆ ಅದಾಗ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಐತಿ. ಬೇಕಾದ್ ಕಂಡ್ರೂ ಹೋಗಬಾರ್ದು ನಿನ್ನ ಮನಸ್ಸು. ಅಂದಾಗ ನಿನ್ನಲ್ಲಿ ಇದು ಜಾಗೃತ ಆಗೈತೆ ಅಂತ. ಏನು ಕಂಡ್ರು, ರೂಪ ಕಂಡ್ರಾತಿ, ಗಾಯನ ಕಂಡ್ರಾತಿ, ರುಚಿ ಕಂಡ್ರಾತಿ, ವಾಸನೆ ಆತಿ, ಸ್ಪರ್ಶ ವ್ಯರ್ಥ ನಿನ್ನ ಮನಸ್ಸು ಹೋಗದಂಗೆ ಆಗ್ಬೇಕು ನೋಡ್ರಿ. ಅವಾಗ ಅವ ವಿವೇಕವಂತ ಅಂತ. ಏನೈತೆ ಅಂದ್ರು ಅವ ನೋಡೇನು ಹೇಳೋದನಂತ, ಕಂಡೇನು ಹೇಳೋದು. ನಾವು ವಿವೇಕಿಗಳು ಸಿಕ್ಕಿತು ಸಿಗಾಕಿಲ್ಲೋ ಅಂತ ಬಡ್ಕೋತೇವೆ. ಹಂಗೆ ನಾವು ಬಿಡ್ತೀಯಪ್ಪ. ಇಷ್ಟೆಲ್ಲ ಹೇಳ್ತೇನೆ, ದಿನ ಓದ್ತೇನೆ, ಹೇಳ್ತೇನೆ, ಕೇಳ್ತೇನೆ ಅಂದ್ರೆ ಸುಧಾ ನೀನು ಅಂಥ ಅನುಕೂಲಗಳು ಎಲ್ಲ ಸಿಕ್ಕಾಗ ಯಾಕ್ರಿ ಹೋಗೋ ವಸ್ತುಗಳು ಹೊಲದು ಬಂದರು ಅದ್ರಾಗ ಏನೂ ಇಲ್ಲ ಅಂತ ತಿಳಿದು ಮನಸ್ಸು ಹಾಕ್ದಂಗೆ ಇರ್ತೀಯ. ಏನು ನೋಡೇ ಬಿಡು ಅಂತೇಳಿ ಇನ್ನೂ ಒಂದು ಜಪ್ಪಟ್ಟು ಅಂತೀವಿ. ಹೌದು, ವಾಸನ ಐತೆ, ಅಲ್ಲಿ ಹೋಗಿಲ್ಲ. ಗೊತ್ತಾಗಲಂಗೆ ಬಂದ ನಮ್ಮನ್ನು ಅದು ಮೋಹಕ ಎಂತೆಂಥವನ್ನದು ಬುಡಮೇಲೆ ಮಾಡ್ತೈತಿ. ವಿದ್ವಾನ್ ಅದನಪ್ಪ, ಭಾಳ ವಿವೇಕವಂತ ಶಾನೆ ಅದನಂದ್ರೆ ವರ ವಿವೇಕಿಗೆ ಅಂದರೆ ಆಗದಾಗದು ವರ ವಿವೇಕಿಗೆ ಅಂದ್ರೆ ಶ್ರೇಷ್ಠವಾದಂಥ ವಿಚಾರ ಎಲ್ಲ ತಿಳಿದಾನಪ್ಪ ಅಂದರು ಸುಧಾ. ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಹಿಂದಿನ ಜನ್ಮ ಇವಾಗ ಬಂದಿದ್ದ ವಾಸನ ಅವನಾಶಿ ಆಗಿಲ್ಲ ಅವು. ಮತ್ತೆ ನಿನ್ನ ಮೋಹಕ್ಕೆ ಆಗ್ತಾವ. ಎಷ್ಟು ಹೇಳ್ತೈತಿ ಕೇಳ್ತೈತಿ, ಮತ್ತೆ ಇದ್ರಾಗ ಬಿತ್ತರ ಇದು ಮತ್ತೆ ಅನುಲಿ ಉಂಡು ಮತ್ತು ಅದನ್ನ ಮಾಡ್ಬೇಕಂತೀವಿ. ಇನ್ನೂ ಎಷ್ಟು ಜನ್ಮ ತಿರುಗಬೇಕಂತೀವಿ, ನರಕದಾಗ ಓಡಾಡ್ಬೇಕಂತೀವಿ. ಇದರಿಂದ ಪಾರಾಗಬೇಕಂದ್ರೆ ಇದು ಒಂದೇ ಉಪಾಯ. ಇದರಿಂದ ಹಿಂಸೆ ವಿಷಯಗಳ ತ್ಯಾಗ. ವಿಷ ಅಂತ ತಿಳಿದು ಕೈ ಬಿಡೋದು. ಇವು ನಮ್ಮನ್ನು ಕೊಲ್ತಾವ, ಯಾರಿಗೂ ಹಿತ ಕೊಡೋದಿಲ್ಲ ಇವು. ಅದರಿಂದ ಸುಖ ಹೊಂದಿದೀವಿ ಅನ್ನೋರು ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ಹಿಂದೂ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ. ಇವೆಲ್ಲ ಹೆಣ್ಣು ಹಣ್ಣು ಮಣ್ಣು ಹೇಗ್ರಿ ಇವುಗಳಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನ. ಕಾಮಿನಿ ಕಾಂಚನ ಕನಕ ಕಾಂತ
ಒಳಗೆ ತುಂಬ್ಕೊಂಡು ಕುಂತೇವೆ ನಾವು. ಇವುಗಳಲ್ಲಿ ಆಸಕ್ತಿ ಅದ, ಜನ್ಮಾಂತರಕ್ಕೆ ಕಚ್ಚಿದ್ದನ ಅದ ನಮ್ಗೆ. ಇವನು ಸಮೂಲವಾಗಿ ಬೇರು ಸಮೇತ ಸ್ವಲ್ಪವೂ ವಾಸನ ಉಳಿಯದಂತೆ ನಾಶ ಮಾಡಿಕೊಂಡಾಗ ನಿನಗೆ ನಿಜಾನಂದದ ಅನುಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ವಿಶೇಷವಾದಂಥ ಪ್ರಯತ್ನ ನಡೆದಿಲ್ಲ ನಮಗೆ, ಅದ್ರಾಗ ಏನೂ ಇಲ್ಲ ಅಂತ ಹಗಲಿರುಳೆನ್ನದೇ ಪರಿಭಾವಿಸುತ್ತೀರಿ. ಇದ್ರ ಬಗ್ಗೆ ವಿಚಾರ ಮಾಡ್ಕೊತ ಇದ್ರೆ ಏನಾದ್ರು ಹೊಳಿತೈತಿ ನಿನಗೆ? ಹಗಲಿರುಳೆನ್ನದೇ ಅಂದಾಗ ಏನಾರು ಹೊಳೆದ್ರೆ ಹೊಳಿಬೇಕು, ಹೊಳೆದ್ರೆ ಪಕ್ಕನೆ, ಹೊಳೆದರೆ ಹೊಳೆಯಿತು, ಹೊಳೆಯದಿದ್ರೆ ಇಲ್ಲ. ಹಗಲಿರುಳೆನ್ನದೇ ವಿಚಾರ ಮಾಡೋ ಬಿಟ್ಟು ಬಿಡದ ಅಭ್ಯಾಸದಾಗ ಯಾವ ತೊಡಗಿರ್ತಾನ. ಹೊಳೆದ್ರೆ ಹೊಳಿಬೇಕಿಲ್ಲ ಅಂದ್ರೆ ಇಲ್ಲ. ಅಂದಲ್ಲೇ ಇದು ಬಾಕಿ ಉಳಿದೈತಿ. ಬೇಕಾದಂತ ಅವ್ರು ಹೇಳ್ತಾರೆ ಕೇಳ್ತಾರೆ ಅಂದ್ರೆ ಇದಾಗೋದಿಲ್ಲ. ಅದಕ್ಕೆ ಬಹಳ ದುರ್ಲಭ ಇದನ್ನು ತಿಳ್ಕೊಳ್ಳೋನವರು. ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ, ಕೋಟಿಗೊಬ್ಬ ಶರಣ ಅಂತಾರೆ. ಶರ ಅಂದ್ರೆ ಕಾಮನ ಇಚ್ಛೆಗಳನ್ನು ನಾಶ ಮಾಡ್ಕೊಂಡವ. ಶರ ಅಂದ್ರೆ ಬಾಣ, ಕಾಮನ ಹೂಬಾಣ ನಾಶ ಮಾಡ್ಕೊಂಡವ ಶರಣ. ಎಳಷ್ಟು ಇಲ್ಲ ನಾವು, ಕಾಮನೆಗಳು ಯಾವೂ ಉಳಿಲಿಲ್ಲ ನಾವು ಶರಣ. ಕಾಮನ ಬೇಟೆಗೆ ನಿಲ್ಲವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ? ಅಂತ ಪ್ರಸಂಗ ಬಂದಾಗ ಹೊರಗೆ ಹೆಚ್ಚಿರು ಒಬ್ರು ನಿಂದು. ಹೌದು, ಸಾನಿಗೆ ಹಾಕಿರಿ ಎಲ್ಲ ಉಳಿದಿಲ್ಲದಿದ್ರ ರಜ. ಸಾನಿಗೆ ಹಾಕಿರು ಒಂದು ಗಟ್ಟಿ ಜೊಳ್ಳು ಜೊಟ್ಟೊಂದು ಹಾರಬೇಕು, ಗಟ್ಟಿ ಬೀಜೊಂದು ಉಳಿಯಬೇಕು. ಗಟ್ಟಿ ಉಳಿಯಾಗ ಯಾರಿದೆ? ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪ ತಂಗೆ ಕೂಟ ಒಪ್ಪುದೇ ಶಿವಪದದಳು. ಇದಕ್ಕಾಗಿ ಹೋದಿಲ್ಲ ನಾವು ಊಟ ಕೂಟಕ್ಕೆ ಮರಗವಾಗ. ಇದು ಹೇಳಿ ತಿಳಿಬೇಕು. ಏನು ಬಿಡೋ ಮರ, ಎಲ್ಲ ಅಸ್ತವ್ಯಸ್ತ ಐತಿ ನಮಗೆಲ್ಲ, ಊಟದ್ದು ಎಲ್ಲ ಕೂಟದ್ದು ಇಲ್ಲ. ಆರಾಮದಿ ಅಂದ್ರೆ ಎಲ್ಲ ಇದ್ರೆ ಆರಾಮಿರ್ತೇವೆ ಅಂತ ತಿಳ್ಕೊಂಡು, ನಾನು ಊಟ ಇದ್ರೆ ಆರಾಮಿರ್ತೇವೆ ಅಂತ ನಾವು ತಿಳ್ಕೊಂಡೇವಿ. ಆರಾಮದಿಯಾ? ಎಲ್ಲ ಕೂಟದ ವ್ಯವಸ್ಥೆ ಐತಿ, ಊಟದ ವ್ಯವಸ್ಥೆನೂ ಐತಿ. ಏನು ಬಿಡ್ರಿ ನಮ್ಮದು ಜೀವನ. ಹೌದಿಲ್ಲ? ಊಟಿಲ್ಲ ಕೂಟಿಲ್ಲ. ಅದಕ್ಕೆ ಮರಗ್ತೀವಿ ಜನ್ಮಾಂತರ ಊಟಕ್ಕೆ ಕೂಟಕ್ಕೆ ತೇಕ್ಬೇಕಾಗೈತಿ. ಯಾಕೆ ತೇಕ್ತಿ ಅನ್ನೋದು ಇಲ್ಲ. ಅದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರು ನೋಡ್ಕೊರಿ. ಜನ್ಮಾಂತರ ಮಾಡಿ ಅಲ್ಲ, ಎಷ್ಟು ಉಂಡಿಲ್ಲ, ಎಷ್ಟು ತಿಂದಿಲ್ಲ, ಎಷ್ಟು ಕೂಟಿಲ್ಲ ನೀನು, ಎಷ್ಟು ಶರೀರ ಧಾರಣ ಮಾಡಿಲ್ಲ ಅದನ್ನ. ತನು ಅನೇಕವನು ಇತ್ತೆ ಇದಕ್ಕಾಗಿ ಊಟಕ್ಕೆ ಕೂಟಕ್ಕೆ. ಹೌದಿಲ್ಲ? ಎಷ್ಟು ಶರೀರ ಕಳೆದಿಲ್ಲ. ಇದು ಒಂದು ಜನ್ಮದ ಜೀವನ ತಿಳ್ಕೊಬೇಕನ್ನುವಂಥ ಪ್ರಯತ್ನ ಮಾಡಕ್ಕೆ ಒಲ್ಲೆ ಅಂತೀಯಲ್ಲ. ತನು ಅನೇಕ ನಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವಿದನು ತೊಟ್ಟು ತಪವಂತು ಗಣಶಂಭು ಲಿಂಗವಾಗಿರಲಲ್ಲಿ ದುಃಖರಹಿತ ಆಗಿರ್ಲಿಕ್ಕೆ ಒಲ್ಲೆ ಅಂತೀಯಲ್ಲ ನೀನು. ಶಂಭು ಅಂದ್ರೆ ಶಂಭುಲಿಂಗ ಅಂದ್ರೆ ಸುಖರೂಪವಾದಂಥ ಇರುವಿನ ಜ್ಞಾನ. ಲಿಂಗ ಅಂದ್ರೆ ಜ್ಞಾನ. ಶಂಭು ಅಂದ್ರೆ ಸುಖರೂಪವಾದಂಥ ಇರುವಂಥ ಇರುವಿನ ಸ್ಥಿತಿ. ಅದನ್ನು ತಿಳುವಳಿಕೆ ಮಾಡು. ಶಂಭುಲಿಂಗ ಹಾಗೆ ನೀನಾಗಿ ಉಳ್ಕೊಳಕ್ಕೆ ಆಗವಲ್ದಂತೆ. ನಾವು ಇದೊಂದು ಜನ್ಮದಾಗೆಲ್ಲ ಪ್ರಯತ್ನ ಮಾಡಿ, ಸ್ವಲ್ಪ ಪ್ರಯತ್ನ ಮಾಡಿರಾಕೈತಿ. ಏನು ಬಾಳೆ ಸಂಬಂಧ ಏನು ಪ್ರಯತ್ನ ಮಾಡಿ ಅದರ ಶತಾಂಶದಷ್ಟು ನೀ ಪ್ರಯತ್ನ ಮಾಡಿರ ಇದಾಕೈತಿ. ಅಂದ್ರೆ 100ನೇ ಒಂದು ಭಾಗ, ಶತಾಂಶದಷ್ಟು ಅಂದ್ರೆ 100ನೇ ಒಂದು ಭಾಗ. ಇದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ, ದೊಡ್ಡ ಲಾಭ ಐತಿ ನಿನಗೆ. ಸ್ವಲ್ಪ ಯಾಕಾಗಲ್ದೆ? ಅಲ್ಪೋಪಿ ತ್ರಾಯತೆ ಮಹತೋ ಭಯಾತ್. ಎಷ್ಟೋ ಭಯಭೀತಿಯಿಂದ ನಿನಗೆ ಪಾರು ಮಾಡ್ತೈತಿ. ಸ್ವಲ್ಪ ನೀ ಇದಕ್ಕೆ ಪ್ರಯತ್ನ ಮಾಡಿ, ಸ್ವಲ್ಪ ಅದರ ಕಡೆ ಮುಖ ಕೊಡಾಕ್ತಾ ಇರಲಿಲ್ಲ. ತಡಿ ಅಲ್ಲೇನು ಕ್ಯೂ ಅಂಥವ್ರು ಬೇಡಿಸೋದ ಆಗೋಂಗಿಲ್ಲ. ಹೇಗ್ರಿ ಅಲ್ಲಿ ಬರ್ತಾರ ಅವ್ರು ಅಂದ್ರೆ ಈ ದಾರಿಲೇ ಹೋಗಿದ್ದಂತ. ಯಪ್ಪ ಹಿಂಗಾಕಿತ್ತು ನನಗಂತಿತ್ತು. ಒಂದು ರೆಡ್ಡಿಯಾರ್ ತಿಮ್ಮಾಪುರದಾಗಿಲ್ಲ, 90 ವರ್ಷ ಆಗಿದ್ದು ಅಮ್ಮಗೆ.
ಇನ್ನೂವರೆಗೂ ಮೈಯಾಗಿತ್ತದು. ಆಕಿ ದೊಡ್ಡ ಆಕಿ ಆದಾಗಿಂದ ಮೈನೇರದಾಗ ಅವಾಗ ಸೇರ್ಕೊಂಡಿದ್ದು ಅದು ಪಿಶಾಚಿ 90 ವರ್ಷ ಆಗೋ ಮಟ ಇತ್ತದ್ರಾಗ. ಏನ್ ಅಜ್ಜಾರ ಅಂತೇಳಿ ಕರ್ಕೊಂಬಂದು, ಅಯ್ಯೋ ಯಪ್ಪ ಶಿವಾನಂದನ್ ನೋಡಿದ ಮಲ್ಲಿಗಾಡದ್ದು ಅದು. ಶಿವಾನಂದರು ಮಲ್ಲಿಗಾಡದಾಗ ಹಂಗೆ ಹಿಂಗೆ ಬರಾಕತ್ತಿದ್ಕೂಲೆ ಈ ದಾರಿಲಿ ಹೊಕ್ಕಿನ ಅಂತ, ಏನೆಲ್ಲ ಮಾಡೇನು ಯಪ್ಪ ಅನ್ನಲ್ಲ ಪಡಾಗಿರಿ ಅಂತ. ಅವಾಗ ಭೇಟಿಯಾಗ ಈಗ ಭೇಟಿ ಆದಂಗೆ ಆತಲ್ಲ, ಶಿವಾನಂದನ್ ನೋಡಿದಂಗೆ ಆಕೈತಲ್ಲೋ ಅಂತ ಬಾಯಿ ಮಾಡಾಕೈತೆ. ಯಜ್ಜ ಇದ್ದದ್ದೆಲ್ಲ ಈಗ ಆತಲ್ಲೋ ನನಗಿದೆಲ್ಲ. ಆ ಮುದಿಕೆ 90 ವರ್ಷ ಆಗೋ ಮಟ ಅಲ್ಲೇ ಐತೆ ಅದ್ರ ಮೈಯಾಗನ. ಅದು ಗೊತ್ತಾಗಲಂಗ ಸಣ್ಣಗ ಕಾಳು. ಏನ್ ಮಾಡ್ತೀವಿ, ಹಿಂಗಿರ್ತಾವ ಸೂಕ್ಷ್ಮ ಶರೀರಗಳು ಎಲ್ಲ. ಶಿವಾನಂದರು ಈ ದಾರಿ ಓಣಿಲೆ ಬರೋ ಈ ಕಡೆ ಆ ಶುಕ್ಕಿನ ಅಂತಿತ್ತು. ಭೇಟಿ ಆದ್ರೆ ಹೌದಲ್ಲ ಅಂದ್ರೆ ಬರ್ಬಿಡದಲ್ಲ ಅಂತದ. ಏನ್ ಬಾಯಿಲೆ ವಿರಕ್ತಿ ಎಷ್ಟೈತೆ ನಮ್ಗೆ, ಇರುವುದೆಲ್ಲ ಅನುರಕ್ತ. ಎದುರಾಗ ವಿಷಯಗಳಲ್ಲಿ ಅನುರಕ್ತ. ಬಾಯಿಲೆ ಏನೂ ಇಲ್ಲ ಅಂತೇನೆ. ಯಾಕ್ರಿ ವಚನದೊಳಗೆಲ್ಲ ಶುಚಿವೀರ ಸಾಧುಗಳು ಅಂತಾರಲ್ಲ. ಬಾಯಿಲೆ ಹೇಳಾಕ ಇವು ಇಂಥ ಪ್ರಸಂಗ ಬಂದಾಗ ನೀನು ಸಾಧು ಅನ್ನೋದು ಗೊತ್ತಾಕೈತಿ. ಕುಚ ಹೇಮ ಶಸ್ತ್ರ ಸೋಂಕಿದೊಡೆ ಲೋಕದೊಳಗೆ ಅಚಲರು ಆರ್ಯರು ಸರ್ವಜ್ಞ ಅಂತ ಪ್ರಸಂಗ, ವಿಕಾರ ಅಂತ ಪ್ರಸಂಗ ಬಂದಾಗ ವಿಕಾರ ಆಗಬಾರ್ದು, ಮನಸ್ಸು ಚಂಚಲ ಆಗಬಾರ್ದು. ಹಿಂಗೆ ಮಾತಾಡಕ್ಕೆ ಒಳ್ಳೆ ಚಂದ ಹೇಳ್ತೀವಿ, ಜಿಗದ ಇನ್ನೊಬ್ಬರಿಗೆ ಉಪದೇಶ ಮಾಡ್ತೀವಿ. ಅಂತ ಪ್ರಸಂಗ ಬಂದಾಗ ವಿಕಾರ ಹೊಂದುವಂಥ ಪ್ರಸಂಗಗಳು ವಿಕಾರ ಆಗಬಾರ್ದು. ನಿನ್ನ ಮನಸ್ಸು ವಿಕಾರ ಹೇತೋ ಸತಿ ವಿಕ್ರಿಯಂತೆ ಯಶಾಂ ನ ಚೇತಾಂಸಿ ತಯೇವ ಧೀರ ಅಂತ. ಅಂಥ ಪ್ರಸಂಗಗಳು ಬರ್ತಿರ್ತಾವೆ ಜೀವನದೊಳಗೆ, ಎಲ್ಲರಿಗೂ ಬರ್ತಿರ್ತಾವೆ. ವಿಕಾರ ಆಗುವಂಥ ಪ್ರಸಂಗಗಳು ಬರ್ತಿರ್ತಾವೆ. ಅಂತ ಅದ್ರಾಗ ಮನಸ್ಸು ವಿಕಾರ ಆಗಬಾರ್ದು ನಿನ್ನ. ಅದಕ್ಕೆ ಧೀರತ್ವ ಅಂತ. ಅವ ವಿಕಾರವನ್ನು ಹೊಂದಿದ್ರು ಅವನು. ಈ ಧೀರತ್ವ ಇದಕ್ಕೆ ಅಂತಾರೆ ವಿವೇಕವಂತಗ. ಅಂಥ ಧೀರ ವೃತ್ತಿ ವಿವೇಕ ಜಾಗೃತ ಆದವರು ಅವ್ರಿಗೆ ಮನಸ್ಸು ಆ ಕಡೆ ವಿಕಾರ ಆಗೋದಿಲ್ಲ ಅಂತ. ಏನು ಕಂಡ್ರು ಹೊಳ್ಳು ಆ ವಿಕಾರ ಆಗೋದಿಲ್ಲ. ಏನು ಮ್ಯಾಗ ಬಿದ್ದು ಹೊಳ್ಳೆಡಿದ್ರು ವಿಕಾರ ಆಗಬಾರ್ದು ಅಂತಿದ್ರು. ಏನು ಅಂಥ ಒಂದು ವಿವೇಕ ನಮ್ಮಲ್ಲಿ ಜಾಗೃತ ಆಗುತ್ತೆ. ಭಾಳ ಕಠಿಣ ಅದು, ಮಾತಾಡೋದು ಭಾಳ ಹಗರಕ್ಕೆ. ಏನು ಹೆಸರಿಗೆ ನಾವು ವೇದಾಂತಿಗಳಾದ್ರೆ ಕೆಲಸ ಆಗಲ್ಲ. ಹೇಳಕ್ಕೆ ಕೇಳಕ್ಕಷ್ಟ ಹೆಸರಿಗೆದ್ದವನು. ಅದರಂತೆ ಇರಬೇಕಲ್ಲ, ಇದ್ರೆ ಲಾಭ. ವೇದಾಂತ ಅಂದ್ರೆ ಅದರಂತೆ ಜೀವಿಸುವುದಕ್ಕಂತ. ಏನು ವೇದಾಂತವನ್ನು ಪ್ರಚಾರ ಮಾಡುವಂಥ ಉತ್ತಮವಾದಂಥ ಮಾರ್ಗ ರೀತಿ ಯಾವುದು ಅಂದ್ರೆ ರಾಮತೀರ್ಥರು ಅದನ್ನು ಹೇಳ್ಯಾರು, ಅದರಂತೆ ಜೀವಿಸುವುದು. ಏನು ನಾವು ಕೇಳ್ಕೊಂತ ಅಲ್ಲ, ಅದು ಪ್ರಚಾರ ಆಗೋದಿಲ್ಲ. ಅದರಂತೆ ನೀ ಜೀವಿಸ ತಾನ ಪ್ರಚಾರಕತೆ. ನೀ ಇದ್ರೆ ಅದು ತಾನ ಪ್ರಚಾರ ಮಾಡುವಂಥ, ವೇದಾಂತವನ್ನು ಪ್ರಚಾರ ಮಾಡುವಂಥ ಉತ್ತಮವಾದ ಮಾರ್ಗ ರೀತಿ ಯಾವುದು ಅಂದ್ರೆ ಅದರಂತೆ ಜೀವಿಸುವುದು. ನಾವು ಹಂಗೆ ಕೇಳಿದ್ರೆ ಪ್ರಚಾರ ಆಗೋದಿಲ್ಲ. ಅದು ಹೇಳುವ ಕೆಲಸ ಕೇಳಿದ್ರೆ ಅದರಂತೆ ನೀ ಇದ್ರೆ ಸಾಕು. ಏನು ಅದರಿಂದ ತಾನ ಪ್ರಚಾರಕತೆ. ನೋಡ್ರಿ ಅಂಥ ಮಹಾತ್ಮರ ಆ ಸ್ಥಿತಿಯನ್ನು ಆಚರಣೆ ಹೊತ್ತು ಒಬ್ಬ ಶಿವಾನಂದ, ಒಬ್ಬ ಸಿದ್ಧಾರೂಢ, ಅವರಿಂದ ಜಗತ್ತಿಗೆ ಕಲ್ಯಾಣಕ್ಕೆ ಇದ್ದು ತೋರಿಸಿದ್ರಿಲ್ಲ ಅವರು. ಅದರಂತೆ ಹೇಳೋರು ಭಾಳ ಮಂದಿ ಅದು, ಇರೋರು ಯಾರ್ದಾರು? ಇರೋರು ಇಲ್ಲ, ಹೇಳೋರು ಭಾಳ ಮಂದಿ ಸಿಗ್ತಾರ, ವಾಗಿನ ಗಟ್ಲೆ ಸಿಗ್ತಾರ. ಯಾಕ್ರಿ ಇನ್ನೂ ಇದ್ದವ್ರು ಎಲ್ಲಿ ಅದಾರೋ ಏನೋ ಅವರು. ಯಾಕ್ರಿ ಇವರು ಭಾಳ ಸಫಲ ಮಾಡ್ತಿರ್ತಾರೆ. ಅವ ಇದ್ದಾವ ಅವ್ ಗದ್ಲಾಗ ಹಚ್ಚಕ ಗೊತ್ತು ಹತ್ಲಂಗೆ ಇರ್ತಾನ. ಅವ ಡೊಂಗಿ ಮಾಡಕ್ಕೆ ಹೋಗೋದಿಲ್ಲ. ಅವ ಹೌದಿಲ್ಲ, ಗೊತ್ತತ್ಲ ಅಜ್ಞಾನಿ ಹೆಂಗೆ ಅವ ಇರ್ತಾನೆ. ನಿಜವಾಗಿದ್ದಾವ ಅವ್ ತೋರ್ಸಕ್ಕೆ ಹೋಗೋದಿಲ್ಲ. ಅವ ಇವು ಸೋಗ್ ಹಾಕೋದೇನು, ಅರ್ಬಾಟೇನು, ಯಾಕ್ರಿ ಇವೆಲ್ಲ ಇದ್ದಾವ ಅವ ಯಾಕೆ ಮಾಡಕ್ಕೆ ಹೋಗ್ತಾನ್ರಿ? ಜಗತ್ತಿಗೆ ಗೊತ್ತು ಹತ್ತಬಾರ್ದಂಗೆ ಇದ್ದ ಆ ಸ್ಥಿತಿಯನ್ನು ಹೊಂದಿರ್ತ.
ಸೌಕಾರ ಇದ್ದವ ಸೌಕಾರಿಗೆ ತೋರ್ಸಕ್ಕೆ ಹೋಗ್ಕನನ್ರಿ ಅವ. ಯಾಕ್ರಿ ಈ ಬೋಟಾಟಿಗೆ ಮಾಡ್ತಿರ್ತಾರೆ ಇದ್ದವ್ರಂಗೆ ಎಟ್ಟದಂತ ಹಿಂಗೆ ಭಾರಿ ಇರ್ಬೇಕು ಬಿಡಿ ಒಂದಂತ. ಇವನ್ನೆಲ್ಲ ಮಾತು ಇವನ್ನ ಕೇಳ್ಬೇಕು ಅವನು ಎಂತೆಂಥ ಮಾತು ಮಾತಾಡ್ತಿರ್ತಾನ ನಾವು, ಹೌದಿಲ್ಲ? ಅವ್ನು ಇದ್ದವ ಎಲ್ಲಿದಾನು ಏನು ಅವನಿಗಿಂತ ಬುಲಾಂಗಿ. ಹಂಗೈತಿ ಎಲ್ಲ. ಈಗ ಡೋಂಗಿ ಸಾದತ್ತು ಮಾಡಿದ್ರೆ ನಾಳೆ ಅದರ ಫಲ ಉಣಬೇಕಾಕತಿ. ಯಮಯಾತನೆ ಅನುಭವಿಸ್ಬೇಕು. ಡೋಂಗಿ ಸಾದತ್ತು ಅದರೊಳಗೆ ಏನು ಮಾಡ್ತಿರ್ತೀನಿ, ಎಂತೆಂಥ ಕಾರ್ಬಾರ್ ಮಾಡ್ತಿ ಸಾಧು ವೇಷದಾಗ. ನಂಬಿಡ್ತಾರೆ ಜನ ಎಲ್ಲ, ಹೌದಿಲ್ಲ? ನಂಬಿಕಾರ ಎಲ್ಲ ಮೋಸ ಮಾಡ್ತಿಲ್ಲ. ಆ ವೇಷದೊಳಗೆ ಪಾಪಕೃತಿಗಳು ಏಟು ನಡೀತಾವೆ. ಸಿನ್ ಈಸ್ ಕಮಿಟೆಡ್ ಅಂಡರ್ಸ್ಟ್ಯಾಂಡ್ಲಿ ಬ್ರೋ ಅಂತ. ಸಾಧು ವೇಷದೊಳಗೆ ಅಂತ ಒಳಗೆ ಏನೇನು ಕಂತ್ರಾಟ ಮಾಡ್ತೈತಿ ನೀನು. ಸೋಗ ಹಾಕೊಂಡು ನಾನು ಸಾಧು ಸಂತ ಅಂತ ಹೇಳಿ ತಿಳ್ಕೊಂಡು ನೀನೇನು ಕಂತ್ರಾಟ ಮಾಡ್ತೇನೆ. ಈ ವಿಷಯದಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಕುಂತಿ ಅಂದ್ರೆ ಸಮಾಧಾನ ಶಾಂತಿ ಸಿಗ್ತೈತೆ ನೀನು. ಸಮಾಧಾನ ಬೇಕಂತ ಅದ್ರಾಗ ಆಸಕ್ತಿ ಇಟ್ಕೊಂಡು ಕುಂತಿ. ಈಗ ಸಾಧ್ಯ ಆಗ್ಬೇಕು ಹೇಳಿ? ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಅದ್ರ ಮೇಗಿನ ಆಸಕ್ತಿಯನ್ನು ಕೈ ಬಿಡ. ತೊರೆ ವಿಷಯದಲ್ಲಿ ಎಂದೂ ಯಾರಿಗೂ ಸಿಕ್ಕಿಲ್ಲ. ಏನು ಹಿಂದೂ ಇಲ್ಲ, ಈಗೂ ಇಲ್ಲ, ಮುಂದೂ ಇಲ್ಲ ಅಂತ. ಅದನ್ನು ಗಳಿಸೋದು, ಅವುಗಳನ್ನು ಹೊಂದೋದು, ಇದೇ ಪ್ರಯತ್ನ ನಡೆಸೋಣ. ವಂಶ ಪರಂಪರೆ ಇದನ್ನು ಮಾಡ್ಕೊತ ಬಂದಿಲ್ಲ. ವಿಷಯ ಸಂಗ್ರಹ, ವಿಷಯ ಭೋಗ, ವಿಷಯ ಸಂಗೋಪನೆ, ಬರೇ ಇದೆ ಹೆಸರು, ಮತ್ತೊಂದು ಏನೂ ಇಲ್ಲ ಇಲ್ಲಿ. ಅವು ಯಾವ ಇಲ್ಲೇ ನಮ್ಗೆ ಆರಾಮ್ ಇರಾಕ್ ಬರ್ತೈತಿ. ಆರಾಮ್ ಇರಾಕಿ ವಿಷಯಗಳ ಸಂಪರ್ಕ ಇಲ್ಲೇ ಇರಾಕ್ ಬರ್ತೈತಿ. ದಿನನಿತ್ಯ ನಾವು ಅವು ಸಂಪರ್ಕ ಬಿಟ್ಟ ಅನುಭವ ಮಾಡ್ತೇವೆ. ನಿದ್ದೆ ಒಳಗೆ ಇವು ಯಾವ ಅದಾವ ಹೇಳಂಗಾರ? ನಿದ್ಯಾಗ ಆರಾಮೈತಿವಿ ಅನ್ನೋ ಸಂಕಟ ಐತಿವಿ ಅಲ್ಲಿ. ಆರಾಮಿದ್ನಿ ಯಾಕಂದ್ರೆ ಇವು ಯಾವ ಇದ್ದಿದ್ದಿಲ್ಲ ಅಲ್ಲಿ. ಇವು ಎಚ್ಚರಿಕೆಯಾಗೆಲ್ಲ ಅದಾವ, ಆರಾಮ ಯಾಕಿಲ್ಲ? ಹಿಂಗಿದ್ರೆ ಆರಾಮಿರ್ಬೇಕು, ಹಿಂಗೆ ಏನೇನು ಹ್ಯಾಂಗಿದ್ರು ಆರಾಮಿಲ್ಲ. ನಿಮ್ಗೆ ಎಲ್ಲ ಥರದ ಅನುಕೂಲ ಮಾಡ್ಕೊಂಡಿಪ್ಪ. ಎಂಥ ಮನಿ ಹಾಕ್ಸ್ಕೊಂಡು, ಎಂಥ ಹೊಲ ಹಿಡಿದು, ಎಂಥ ನೌಕರಿ ಹಿಡಿದು, ಅಂಥ ಶರೀರ ತಗೊಂಡು, ಎಂಥ ಮಕ್ಕಳನ್ನ ಹಡ್ದೆ, ಏನು ಮಾಡಿದ್ರು ನಿನಗೆ ನೆಮ್ಮದಿ ಇಲ್ಲ. ತೃಪ್ತಿ ಅನ್ನೋದು ಐತೆ ನೋಡ್ಕೊ. ನಿನಗೆ ಏನು ಮಾಡಿದ್ರು ನಿನಗೆ ತೃಪ್ತಿ ಆಕೈತಿ. ನೀ ಯಾರಿದಿ ಅನ್ನೋದನ್ನ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನಿನಗೆ ತೃಪ್ತಿ ಇಲ್ಲ. ಜಗತ್ತಿನಾಗ ಅದನ್ನು ಬಿಟ್ಟುಕೊಟ್ಟು ನೀ ಏನು ಮಾಡಿದ್ರು, ಏನು ದೊರಕಿಸ್ಕೊಂಡ್ರು ನಿನಗೆ ತೃಪ್ತಿ ಅನ್ನುವಂಥದ್ದಿಲ್ಲ. ಜ್ಞಾನ ಅಮೃತೇನ ತೃಪ್ತಶ್ಯ. ಯಾವ ಜ್ಞಾನ ತನ್ನನ್ನು ತಿಳ್ಕೊಂಡಾಗ, ಯಥಾರ್ಥವಾಗಿ ನಾನು ಯಾರಿದ್ದೇನೆ ಅನ್ನುವಂಥ ಜ್ಞಾನ ಮಾಡ್ಕೊಂಡಾಗ ನಿನಗೆ ತೃಪ್ತಿ. ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನಃ ಕರ್ತವ್ಯಂ ನ ವಿದ್ಯತೆ ಅಂತ. ಯಾವ ತನ್ನನ್ನು ತಿಳ್ಕೊಂಡ ತೃಪ್ತಿಯನ್ನು ಹೊಂತಾನ, ಅವಾಗ ಏನು ಮಾಡ್ಬೇಕನ್ನೋ ಜಗತ್ತಿನಾಗ ಉಳಿದಿಲ್ಲ. ಕರ್ತವ್ಯನ ಇಲ್ಲ ಅವಾಗಂತ. ಇನ್ನೇನು ಬೇಡಲಿ, ಇನ್ನೇನು ಮಾಡಲಿ, ಏನು ಮಾಡಬೇಕಾಗೈತೆ ನಮ್ಗೆ? ಜ್ಞಾನ ಆದ್ಮೇಲೆ ಅವಶ್ಯಕತೆ ಇಲ್ಲ, ಮಾಡಬೇಕಾದಂಥ ಕರ್ತವ್ಯ ಏನೂ ಉಳಿಲಿಲ್ಲ. ಅವನು ಜಗತ್ತಿನೊಳಗಂತ ಎಲ್ಲವನ್ನೂ ಮಾಡಿದಂಗಾತ. ಅವನಿಂದ ಎಲ್ಲವೂ ಮಾಡಲ್ಪಟ್ಟಿತು. ಸ್ವರೂಪ ಜ್ಞಾನ ಯಾವ ಮಾಡ್ಕೊಂತಾನ, ಸ್ವರೂಪ ಜಾಗೃತಿಯನ್ನು ಮಾಡ್ಕೊಂಡವು ನಾವು ಮಾಡಬೇಕಾದ. ಸರ್ವಂ ತೇನ ಕೃತಂ, ಸರ್ವಂ ತೇನ ಪಠಿತಂ, ಸರ್ವಂ ತೇನ ತ್ಯಕ್ತಂ ಅಂತ. ಇವೆಲ್ಲ ವಿಷಯದ ಆಶೆಯನ್ನು ಯಾವ ಕಳ್ಕೊಂಡಿರ್ತಾನ, ಅವನಿಂದ ಎಲ್ಲವೂ ಮಾಡಲ್ಪಟ್ಟಿತು ಅಂತ. ಮಾಡಬೇಕಾದದ್ದು ಯಾವ ಕರ್ತವ್ಯನೂ ಅವು ಉಳಿಲಿಲ್ಲ ಅಂತ. ಅದನ್ನು ನಾವು ಬಿಡಬೇಕಾಗೈತೆಲ್ಲ. ಹೆಂಗೆ ಬಿಡಬೇಕನ್ನೋ ಭಾವ ಸಹಿತ ಅದನ್ನು ಬಿಟ್ಟು ಉಳಿ. ಬಿಡಬೇಕೆನಿತನಿತನ್ನು ಕಡು ಚಪಲತೆಯ ಚಿತ್ತದ ಅಳಿವನ್ನು. ಬಿಡಬೇಕೆನಿತನಿತನ್ನ ಕಡು ಚಪಲತೆಯ ಚಿತ್ತದ ಅಳಿವನ್ನು. ಮನಸ್ಸನ್ನು ಚಂಚಲ ಮಾಡುವಂಥವು ಏನೇನದಾವು ಅವನ್ನೆಲ್ಲವನ್ನು ಕೈ ಬಿಟ್ಟು ಬಿಡವನ್ನ. ಮನಸ್ಸಿಗೆ ಸಮಾಧಾನ ಶಾಂತಿಯನ್ನು ಕೆಡಿಸುವಂಥವೆಲ್ಲವು ಅಂಥವು ಯಾವ ನಮಗೆ ಬಂಧನಕ್ಕೆ ಹಾಕ್ತಾವ ಅವನ್ನ ಹಿಡ್ಕೊಂಡು ಕುಂದಿರ್ತೀವಿ. ಅವ ಸುಖ ಕೊಡ್ತಾವಂತ ಹಿಡ್ಕೊಂಡು ಕುಂತಿಲ್ಲೋ ಅವನು. ಕನಕ ಕಾಂತ ಕಾಮಿಣಿ ಕಾಂಚನ. ಹೌದಿಲ್ಲ? ಅದಿದ್ರೆ ಸುಖ ಸಿಗ್ತೈತಿ. ಎಷ್ಟು ಜನ್ಮದಾಗ ಗಟ್ಟಿ ಮಾಡ್ಕೊಂಡು ಕುಂತೀವಿ ಯಪ್ಪ ಇವನು.
ಹ್ಮ್ ಇದ್ರಾಗ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಎಷ್ಟು ಹೇಳಿರು ಕೇಳಿರು ಹೊಳಿವಲ್ಲ, ಮತ್ತು ಅದಕ್ಕೆ ತೆಗಿಗೆ ಅದ ಜ್ಞಾನದ ಕೂಪದಾಗ ಬಿದ್ದು ಹೊಳ್ಳಿ ನೀನು. ಇದರಿಂದ ಎಚ್ಚರ ಆಗುವುದು ಯಾವಾಗ ನೀನು? ಹ್ಮ್ ಇದ್ರ ಮ್ಯಾಗಿನ ಮೋಹ ಮಾಡ್ಕೊಂತ ಎಂದಪ್ಪ ನೀ ನಿಜವಾದದ್ದನ್ನು ಹೊಂದ ಪಡೆವೆ ನೀನೆಂದಿಗೆ ವಿಷಯದ ಮ್ಯಾಗಿನ ಮೋಹ ಇಟ್ಕೊಂಡು. ಮತ್ತು ಅದ್ರಾಗ ಮುದುಕಾದ್ರೂ ಇನ್ನೂ ಹೋಗಲ್ಲ ನೀನು ಅದ್ರಾಗ ಹೆಣಿಕೆ ಹಾಕೋದು. ಹ್ಮ್ ಅದು ಹೋಗ್ಬೇಕಾದ್ರೆ ಇದ್ರ ಅಭ್ಯಾಸ ಬಲಿಬೇಕು ನೋಡ್ರಿ. ನಿರಂತರ ಅಭ್ಯಾಸ, ಜನ್ಮ ಜನ್ಮಾಂತರ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಹೇಳ್ಯಾಳಲ್ಲ. ಈ ವಿಷಯದ ವ್ಯಾಮೋಹ ಕಳ್ಕೊಬೇಕಾದ್ರೆ ಬಹಳ ಜನ್ಮ ಪ್ರಯತ್ನ ಮಾಡೇನಿ ನಾನಂದಕ್ಕೆ. ಇದು ಒಂದ ಜನ್ಮದ್ದಲ್ಲ, ಅದ ಹಿಂದಿನ ಅನೇಕ ಜನ್ಮಗಳಲ್ಲಿ ಪ್ರಯತ್ನ ಮಾಡಿದೆ. ಬಹುನಾಂ ಜನ್ಮನಾಂ ವ್ಯತಿತಾನಿ. ಇದ್ರ ವ್ಯಾಮೋಹ ಕಳ್ಕೊಂಡ ಆ ಆನಂದದ ಸ್ಥಿತಿಯನ್ನು ಹೊಂದಬೇಕಾದ್ರೆ ಬಹಳಷ್ಟು ಜನ್ಮಗಳ ಪ್ರಯತ್ನ ಕಳೆದು ಹೋಗ್ಬೋದು, ಅನೇಕ ಜನ್ಮಗಳು ಕಳೆದು ಹೋಗ್ಬೋದು. ಪ್ರಯತ್ನ ಮಾಡೋದ್ರಾಗ ಪ್ರಯತ್ನ ಈಗಿರ್ತ ತೊಡಗಿದ್ರೆ ಇನ್ನೂ ಎಷ್ಟು ಜನ್ಮ ಹೊಕ್ಕವು ಏನು ಅಂತಿದ್ರು ಅನ್ಸೋದು. ನಾ ಗಸಕ್ಕಿನ ನನಗೂ ಆತ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಆಗೋ ಕೆಲಸನೇ ಇದೆ. ಸಾಧ್ಯನೇ ಇಲ್ಲ. ಪ್ರಯತ್ನ ಮಾಡಿದಾಗ ಸಾಧ್ಯ ಐತಿ. ಏನು ಜನ್ಮ ಜನ್ಮಾಂತರ ಪ್ರಯತ್ನ ಬೇಕಿತ್ತು. ಮನಸ್ಸು ವಿಷಯದಲ್ಲಿ ಆಸಕ್ತಿ ಇಟ್ಕೊಂಡು ಕೂತ್ರೆ ಅದರಿಂದ ಕಡೆಕಾಗುದು ಯಾವಾಗ? ವಿಚಾರದಿಂದ ಅದರ ಮೇಗಿನ ಆಸಕ್ತಿಯನ್ನು ಕಡಿಮೆ ಮಾಡ್ಕೋಬೇಕು ನೋಡ್ರಿ. ಆಸಕ್ತಿ ಇತ್ತಂದ್ರೆ ಮತ್ತೆ ಜನ್ಮ ಬಂತು ನಿನಗೆ. ಪ್ರೀತಿ, ಜನ್ಮವು ವಿಷಯಗಳ ಮೇಲಿನ ಪ್ರೀತಿ, ಇದು ಜೀವನ ದುರ್ದಶೆಯು. ಕಾರನ್ನು ಭಕ್ಷಣೆ ಮಾಡುವ ಸವತೆ ಮತ್ತೆ ಯಮನ ಕೈಯಾಗಿ ಸಿಗ್ತೀಯಲ್ವ ನೀನು. ವಿಷಯದ ಆಶೆ ಆ ಸಂಬಂಧ ಹೋಗಿ ಬಲಿಯಾಗಿ ಬೀಳ್ತದೆ. ಅದ್ರ ಕೈಯಾಗಿ ಸಿಕ್ಕ ಒದ್ದಾಡ್ತಿದೆ, ಯಮನ ಕೈಯಾಗಿ ಸಿಗದಂಗೆ ಪಾರಾಗಿ. ಯಮ ಬಂದ್ರೆ ಎದಿ ಬಿರುವಂಗೆ ಒದಿರ್ಲಿ ಅಂತ. ಹಂಗೆ ಆಗ್ಬೇಕಾದ್ರೆ ಈ ವಿಷಯದ ವ್ಯಾಮೋಹ ನಾಶ ಮಾಡ್ಕೊಂಡ್ರೆ ನಮಗೆ ಆ ಸಿಗು ಬಳೆನ ಬರೋದಿಲ್ಲ. ಹುಟ್ಟು ಸಾವುಗಳಿಗೆ ಒಳಗಾಗುವುದೇ ಇಲ್ಲವ. ಅವ ಮುಕ್ತ ಆಗಿಬಿಡ್ತಾನೆ. ಯಮನ ಹೆದರಿಕೆ ಎಲ್ಲೈತೆ ನಮಗೆ, ಹೌದಿಲ್ಲ? ವಿಷಯದ ಆಶೆ ಸಂಬಂಧ ಅವ್ರ ಕೈಯಾಗ ಸಿಕ್ಕ ಒದ್ದಾಡ್ತಿದೆ ಯಮನ ಕೈಯಾಗ. ಮೃತ್ಯುವಿನ ಬಾಯಿಗೆ ತುತ್ತಕ್ಕಿಯಲ್ಲೋ. ಎತ್ತಾಗೊಂಟಿ ನೋಡ್ಕೋ, ಮೃತ್ಯುವಿನ ಅಡಿಗೆ ಐತಿವ ಇನ್ನು ಅಮೃತದ ಅಡಿಗೆ ಸಾಕಾಗ್ತೈತಿ ನಿನ್ನ ಜೀವನ. ನಿಜವಾದ ಸುಖವನ್ನು ಹೊಂದಬೇಕು ಅನ್ನೋ ಲವಲವಿಕೆ ಎಷ್ಟು ಜನರಿಗೆ ಐತಿದ್ರೆ. ಎಂದಿನ ಜನ್ಮದ ಬಹಳ ಜನ್ಮದ ಪುಣ್ಯ ಇದ್ದವ್ರು ಎಲ್ಲಿ ಯಾವ ಪುಣ್ಯಾತ್ಮ ಹೊಳಿತೈತೋ ಹೊಳಿತೈತಿ ಅಂತಿದ್ರು ಅವ್ರು. ಉಳಪ ನಾವು ಅದಕ್ಕೆ ಹೋದದನ್ನ ಯಾರಪ್ಪ ಇದನ್ನು ಕೇಳೋರು? ಆಸಕ್ತಿ ಯಾರಿಗೈತೆ? ಖರೆ ಹೇಳ್ರಿ, ಯಾರಿಗೆ ಆಸಕ್ತಿ ಐತಿದು? ಎಷ್ಟು ವರ್ಷ ಆಯ್ತು ಕೇಳಾಕೈತಿ. ಒಬ್ಬರ ಇದ್ರ ಬಗ್ಗೆ ನನಗೆ ಸಂಶಯ ಬರ್ತೈತಿ ಅಂತ ಒಬ್ಬರು ಯಾವ ಊರಾಗೂ ಬಂದು ಕೇಳಿಲ್ಲ. ಬರೇ ತಮ್ಮ ಬಾಳೆದನ ಹೇಳ್ತಾರೆ. ಹೌದಿಲ್ಲ? ನನಗೆ ಏನಾದ್ರು ಸಮಸ್ಯೆಗಳೆಲ್ಲ ಅವ. ಸಮಸ್ಯೆ ಇಲ್ಲದ ಬಾಳೆ ಯಾರ್ದೈತೆ ಹೇಳ್ರಿ? ಮಾಡಿದ ಕರ್ಮ ಕಣಿಸೋರಿಗೆ ಬರ್ತಿರ್ತಾವ ಅವು. ಅವನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ತುಂಬಾ ನಮಗೆ ಏನು, ನಾವು ಎದಕ್ಕೆ ಬಂದೀವಿ, ನಮ್ಮ ಕರ್ತವ್ಯ ಏನು, ಮಾಡಬೇಕಾದಂಥ ಕರ್ತವ್ಯ ಅದನ್ನು ಬಿಟ್ಟೇವಿ. ಮಾಡಬಾರದು ಮಾಡ್ಕೊಂಡು ಹೋದ್ವಿ, ಅದಕ್ಕೆ ಆಗಬಾರದು ಹಾಕೊಂಡ್ಕೊಂಡು. ನಿನ್ನ ಇರುವಿನ ಕಡೆ ಎಲ್ಲ ಕೂಡ ಎಲ್ಲ ಬರೋಬ್ಬರಿ ಅನಿಸ್ತದೆ ನಿನಗೆ. ಏನಾದದ್ದೆಲ್ಲ ನಾಟಕ ಆತಂತಿ ಅವಾಗ. ಆದದ್ದೆಲ್ಲ ಒಳಿತೇ ಆಯಿತು ಅಂದ್ರಲ್ಲ ಪುರಂದರದಾಸ, ಹೌದಿಲ್ಲ? ಏನಾಗೋದಿಲ್ಲ, ಇದಕ್ಕೆ ಆಯ್ತಪ್ಪ, ನಮ್ಗೆ ಅನುಕೂಲ ಆಗ್ತಿದ್ವು ಅಂತ. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಇದನ್ನು ನೆನಪು ಮಾಡ್ಕೊಳಕ್ಕೆ ಇದು ಅನುಕೂಲ ಆತಪ್ಪ. ಇದು ವಿಘ್ನಗಳು ಇವು ಬರೋದು ಎಲ್ಲ ಚಲೋನಕ ಆಗ್ತದೆ, ಒಳ್ಳೇದನ ಆಗ್ತದೆ ಅಂತ. ದಾರಿ ತೋರಿಸಿದ್ವು ವಿಘ್ನಗಳ ನಮ್ಮನ್ನು ದಾರಿ ತೋರಿಸ್ತು. ಜೀವನದೊಳಗೆ ಕಷ್ಟಗಳು ವಿಘ್ನಗಳು ಬರಲಿಲ್ಲ ಅಂದ್ರೆ ನಾವು ದಾರಿ ಹಿಡಿದಿಲ್ಲ. ಅವು ದಾರಿ ತೋರಿಸ್ತಾವ ನಮಗೆ. ಒಳ್ಳೇದಕ್ಕನ ಆಗೈತೆ ಅದು, ಹೌದಿಲ್ಲ? ಈಗ ಏನು ಆಗೋದೆಲ್ಲ ಒಳ್ಳೇದಕ್ಕೆ ಆತಂತ. ಆಗೋದೆಲ್ಲ ಒಳ್ಳೇದಕ್ಕೆ ಆತಂತ ತಿಳ್ಕೊಬೇಕು. ಏನು ಬೇಕಾದಂಥ ವಿಘ್ನ ಬಂದರೂ ಈ ಸತ್ಸಂಗವನ್ನು ನಾವು ಕೈ ಬಿಡಬಾರ್ದು ನೋಡ್ರಿ. ಏನು ಅದು ನಿನ್ನ ಉನ್ನತ ಸ್ಥಿತಿಗೂ ಇದು ಮುಟ್ಟಿಸ್ತೈತೆ. ಅಂಥ ಸಂಸ್ಕಾರ ನಿನ್ನಲ್ಲಿ ಜಾಗೃತ. ಏನು
ನಾನು ನನ್ನದು ಅನ್ನುವಂಥ ಆಸಕ್ತಿ ಏನೈತಿ ನೋಡ್ರಿ, ಇವುಗಳ ಮೂಲಕನ ಎಲ್ಲ ಜೀವಿಗಳ ಸಂಕಟ ಪಡ್ಲಿಕ್ಕತ್ತಿದ್ದು. ಯಾವುದು ನೀನು ಯಾವುದು ನೀನಲ್ಲ ವಿಚಾರ ಮಾಡಿ ಏನ ಇದ್ರಾಗ. ನಾನು ನನ್ನದು ಅನ್ನುವಂಥದ್ದು ಹಿಡ್ಕೊಂಡು ಕುಂತಿಯಲ್ಲ, ನಡಬರ್ಕ ಬಂದದ್ದು ನಾನು ನನ್ನದು ಅಂತೆಲ್ಲ. ಯಾವಾಗಲೂ ಇದ್ದದ್ದು ಅದಕ್ಕೆ ನಾನು ಅನ್ನುವಲ್ಲೆಲ್ಲೋ, ಇದ್ದ ವಸ್ತುವಿಗೆ ಇಲ್ಲದಕ್ಕೆ ನಾನು ಅಂತೀಯಲ್ಲ, ಇಲ್ಲದನ್ನು ಆರೋಪ ಮಾಡ್ಕೊಂಡು ಕುಂತಿಯಲ್ಲ. ಈ ಆರೋಪಿತ ಭಾವ ತೆಗೆದು ಹಾಕುವುದರಿಂದ ಇದನ್ನು ಹೇಳೋದು ಕೇಳೋದು ಮಾಡ್ಬೇಕಾಗಿದೆ. ಅಲ್ಲಿ ನೀನು ಅಲ್ಲದನ್ನು ನೀನಂತ ಹಿಡ್ಕೊಂಡು ಕುಂತಿಯಲ್ಲ, ಇದು ನೀನಲ್ಲ ಅಂತ ಎಚ್ಚರಿಕೆ ಕೊಡ್ತೈತಿ. ಹೌದಿಲ್ಲ? ಅನುಭವಿಗಳು ಅದನ್ನು ಮಾಡ್ಬೇಕು. ಇದನ್ನೆಲ್ಲ ತಿಳ್ಕೊ, ನೀ ಅಲ್ಲದ್ದು ಯಾವುದು ನೀ ಯಾವುದು ವಿಚಾರ ಮಾಡಿ. ನೀ ಅಲ್ಲದನ್ನೆಲ್ಲ ಕೈ ಬಿಟ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಡಿತೈತಿ. ಹಿಡ್ಕೊಂಡು ಕುಂತಿ ಇದು ನಾನು ನನ್ನದು ಅಂತ, ಅದಕ್ಕೆ ನಿನಗೆ ಬಂಧನ ಆಗೈತಿ. ಯಾರು ಹೇಳಿದ್ರು ನಿನಗೆ ಇದನ್ನು ಹಿಡ್ಕೊ, ಇದನ್ನು ನೀನಂತ ತಿಳ್ಕೊ ಅಂತ? ಈ ಶರೀರ ನೀನಂತ ತಿಳ್ಕೊ ಅಂತ ಯಾರು ಹೇಳಿದ್ರು ನಿನಗೆ? ಯಾರು ಹೇಳಿಲ್ಲ. ನೀನ ಇದನ್ನು ತಪ್ಪು ತಿಳುವಳಿಕೆಯಿಂದ ನಿನ್ನನ್ನು ಮರೆತು ಅಜ್ಞಾನದಿಂದ ನೀನು ಅನ್ಯತಾ ಜ್ಞಾನ ಗಟ್ಟಿ ಹಾಕೊಂಡು ಕುಂತ ನೀನ ಮಾಡ್ಕೊಂಡು. ಯಾವ್ದಾರ ದೇವ್ರ ದಿಂದ್ರು ಬಂದು ಹೇಳಿತಾನೆ ಇದು ನೀನಂತ ತಿಳ್ಕೊಪ್ಪ ಅಂತ? ಮಣಿಮುಟ್ಟ ಬಂದು ಹೇಳಿದ್ರೆ ನಿನಗೆ? ಮಣಿ ದೇವರದು ಬಂದು ಹೇಳಿತಾನೆ ನಿನಗೆ? ನೀ ಹೆಣ್ಣದಿ ನೀ ಗಂಡದಿ ದೇಹದ ಇದು ನಾನಲ್ಲ. ನನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ನಾನಲ್ಲ. ಅದನ್ನು ಅರಿವು ನಾನು, ಯಾವಾಗಲೂ ಇದ್ದು ಇರು ನಾನು. ಇದು ಅರಿವಿಸ್ಕೊಳ್ಳೋದು ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಕೈತಿ, ತೋರಿ ಎಡಗ್ತೈತಿ. ಒಂದು ಅವಸ್ಥೆ ಒಳಗೆ ತೋರುದು, ಮತ್ತೊಂದು ಅವಸ್ಥೆ ಒಳಗೆ ಅದಿಲ್ಲ. ಅದು ನಾನಂತೆಲ್ಲೋ ಯಾವಾಗಲೂ ಇದ್ದಾವ ನೀನು, ಎಲ್ಲ ಅವಸ್ಥೆ ಒಳಗೂ ಇದ್ದದ್ದು. ನೀ ಇಲ್ಲದಂಗೆ ಯಾವಾಗ ಕೇಳು. ಈ ಶರೀರ ಒಮ್ಮೆ ಇದ್ದು ಒಮ್ಮೆ ತೋರ್ತಾವು ಅಡಗ್ತಾವು. ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದು ಇರು ನೀನು, ಅರಿವು ನೀನು, ಆನಂದ ಸ್ವರೂಪ ನೀನಲ್ಲಿ. ಈದ ಅನುಭವ ಬರ್ಬೇಕು. ಹೆಂಗೆ ನಮಗೆ ಅನುಭವಿಗಳು ಎಚ್ಚರಗೊಳಿಸ್ಕೊಂತ ಬಂದಾರ, ಅದ್ರ ಕಡೆ ಲಕ್ಷ್ಯ ಇಲ್ಲ. ಮತ್ತೆ ಅದೇ ಹಂಗೆ ಆದೈತ್ರಿ. ನಾನು ಇದು ಭಾಳ ದಿನದ ಗೆಳೆತನ ಆಗಿಬಿಟ್ಟೈತೆ. ಸಂಪರ್ಕ ಮಾಡಿ 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 ದೇಹ ತಾದಾತ್ಮ್ಯ ಭಾವ, ನಾ ಹೆಣ್ಣದೀನಿ ನಾ ಗಂಡದೀನಿ ಹಾಕಿಕೊಂಡು ಕುಂತಿ. ಇದ ನೀನು ಹಾಕೊಂಡು ಆಗು ಹೋಗುದಾಗಿ ಏನು ಮಾಡವ? ಮತ್ತು ಇನ್ನು ಅದಾಗಬೇಕು ಇದಾಗಬೇಕಂತಿ. ಆಗೋದು ಹೋಗುದು ಅದು. ನಿನ್ನ ಇರುವಿಕೆಗೆ ಏನಾರು ಆಗೈತೆ ನೋಡ್ಕ, ಅದು ಏನೂ ಆಗಿಲ್ಲ. ಇದ್ದ ಇರುವಿನಲ್ಲಿ ಏನೂ ಆಗಿಲ್ಲ. ಏನಾಗುವುದೆಲ್ಲ ಎಲ್ಲಿ ಆಗೈತಿ? ಎಲ್ಲದ್ರೊಳಗೆ ಆಗೈತಿ. ಮನುಷ್ಯನೊಳಗೆ ಆಗೈತಿ. ಶರೀರದೊಳಗೆ ಏನಾರು ಆಗೋದು, ಬದಲಾವಣೆ ಆಗೋದು. ನಿನ್ನೊಳಗೆ ಏನಾರು ಆಗೈತೆ ನೋಡಿ. ಇದ್ದ ಇರುವಿನಲ್ಲಿ ನೀನಂದ್ರೆ ಯಾರು? ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೊರಿ. ಮನುಜ ಕುಲದ ಜನನದ ಲಾಭ ಯಾವುದು ಅಂದ್ರೆ ನಿಜವಾದ ನಾನು ಯಾರು ಅಂತ ತಿಳ್ಕೊ. ಆತ್ಮ ಸಂಶೋಧಕರಾಗಬೇಕಾಗೈತಿ. ನಮ್ಮನ್ನು ನಾವು ಸಂಶೋಧನೆ ಮಾಡಬೇಕಾಗೈತಿ. ನಾವು ಯಾರಿದ್ದೇವನು ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಮಾಡ್ಕೋಬೇಕಾಗಿ. ನಾವು ತಪ್ಪು ತಿಳುವಳಿಕೆ ಒಳಗಡೆ ಇದು ನಾನು ನನ್ನದು ಅಂತ ತಿಳ್ಕೊ. ನಡಬರ್ಕ ಬಂದದ್ದು ನಾನು ನನ್ನದು ಅಂತ ಹಿಡ್ಕೊಂಡು ಕುಂತೀವಿ. ಇದು ನಾನು ಅನ್ನೋದು ನಾನಲ್ಲ. ಮನುಷ್ಯನ ಶರೀರನೂ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ನಾನಲ್ಲ. ನಾನು ಯಾರು ಅಂದ್ರೆ ಇದನ್ನು ಅರಿಯುವಂಥ ಅರಿವು ಸಚ್ಚಿತ್ ಆನಂದ ಸ್ವರೂಪನೇ ನಾನು. ಸಚ್ಚಿದ ಆನಂದಾತ್ಮ ಅದೇ ನಾನು. ಇವ್ಯಾವೂ ನಾನಲ್ಲ. ನನ್ನಿಂದ ಇವು ಅರಿವಿಸ್ಕೊಳ್ತಾವು, ನನಗೆ ಅನ್ಯವಾಗಿರೋವು. ಅದು ನೀ ಹೆಂಗಕ್ಕಿ ಯಾವುದನ್ನು ಎದುರಿಟ್ಟು ನೀ ತಿಳಿತಿ, ಅದು ನೀ ಹೆಂಗಕ್ಕಿ. ನಿನ್ನಿಂದ ಇವು ಅರಿವಿಸ್ಕೊಳ್ಳುವಲ್ಲ, ನಿನಗೆ ಅನ್ಯವಾಗಿರೋವು. ಎಲ್ಲ ನಿನ್ನೆ ಎದುರಿಗೆ ಬರುವ ನೀ ಹೆಂಗಕ್ಕಿ. ನೀನು ನಿನ್ನ ಎದುರಿಗೆ ಬರಲಾರೆ, ನಿನ್ನೆದುರಿಗೆ ಬಂದದ್ದು ನೀನಾಗಲಾರೆ ಅಂತ. ನಮ್ಮಿಂದ ಇವುದು ಅರಿವಿಸ್ಕೊಳ್ಳುವ ವಸ್ತುಗಳು ಎಲ್ಲ ಜಡ ಅದಾವು. ಅದಕ್ಕೆ ಜಡಭಾವವನ್ನು ಬಿಡೋದನ್ನ. ಅದು ಅರಿವಿಸ್ಕೊಳ್ಳುವ ಏನೇನು ಅದಾವೆಲ್ಲ ಜಡ ಅದಾವು. ಅರಿವು ಅಜಡವಾದ ಅದನ್ನು ತಿಳಿಯಾವ ನೀನು. ತಿಳುವಳಿಕೆಗೆ ಅದಕ್ಕೆ ಏನೂ ಹಾನಿಯಾಗಿಲ್ಲ. ತಿಳುವಳಿಕೆಗೆ ತಿಳಿಸ್ಕೊಳ್ಳುವ ವಸ್ತು ಬಾಧೆ ಅಂತ. ಈ ಜ್ಞಾನ ನಿನಗೆ ಗಟ್ಟಿ ಆಗ್ಬೇಕು. ನಿರಂತರ ಅಭ್ಯಾಸ ಬೇಕಾಗ್ತದೆ. ಅರಿವ ನಾನೆಂದು ನಂಬಿ ನಿಂದೊಡೆ ಮುಕ್ತಿ ಪರತಿಲ್ಲವೆಂಬುದೇ ನಿಗ ಮುಕ್ತಿ ಅಂತ. ಆ ದೇವ್ರ ನಾನದೇನಪ್ಪ. ಅರುವ ದೇವರು. ಅರಿವಿಸ್ಕೊಳ್ಳೋದು ಯಾವುದೂ ದೇವರಲ್ಲ. ನೀ ಗುಡಿಯಾಗ ಗುಂಡಾರದಾಗ ತಿಳಿಸ್ಕೊತಾವಲ್ಲ ನಿನ್ನಿಂದ, ಆ ದೇವ್ರು ಹೆಂಗಾಗೈತಿ, ದೇವಿ ಹೆಂಗಾಗಿ, ಆ ದೇವ್ರಲ್ಲ ಅವೆಲ್ಲ. ಈ ಜ್ಞಾನ ನಿನ್ನಲ್ಲಿ ಜಾಗೃತ ಆಗ್ಬೇಕು ನೋಡಿ. ಅಂದಾಗ ಭಯಭೀತಿಯಿಂದ ನಿನಗೆ ಪಾರಾಕಿ. ನೀನು ಇಲ್ಲ ಅಂದ್ರೆ ಮತ್ತೆ ಭಯ. ಕಂಡದ್ದನ್ನು ನೋಡಿದ್ರೆ ಭಯ. ಕಂಡದ್ದಕ್ಕೆ ಯಾಕೆ ಭಯ ಪಡ್ತೀವಿ? ಅದು ತೋರು ಎಡಗುದು ಅದು. ಹೌದಿಲ್ಲ?
ಯಾವ ವಿಶ್ವವಿದ್ಯಾಲಯ ನಮಗೆ ನಾನು ನನ್ನದು ಅನ್ನೋ ಆಸಕ್ತಿ ಕಳ್ಕೊಂಡು ಆರಾಮದಾನ ಹೇಳ್ರಿ. ಅದನ್ನು ತೆಗೆದು ಹಾಕಿ ಸುಖದಿಂದ ಅದಾರೆ ಯಾರು ಅದಾರೆ? ಯಾವ ವಿಶ್ವವಿದ್ಯಾಲಯದವರು ಅದಾರೆ? ಮತ್ತಟು ಅದನ್ನು ಗಟ್ಟಿಯಾಗೋದು ಮಾಡ್ಕೊಂಡು ಇದು ನಾನು ನನ್ನದು ಅಂತ ಅದನ್ನು ನೆನಪು ಮಾಡ್ಕೊತ ಕುಂಟ್ರು. ಅದು ಹಿಂದಿನ ಸಹಿತ ಅದನ್ನು ನಾನು ಅಂತ ಅದನ್ನು ಸುಧಾ ನೆನಪು ಮಾಡ್ಕೊಂಡು ಅದನ್ನು ಯಾಕೆ ನೆನಪು ಮಾಡ್ತೀವಿ ಕರ್ಸಿಲ್ಲ? ಅದನ್ನು ನೆನಪು ಮಾಡಕ್ಕೆ ಹೋಗೋದು. ಕಳೆದುದನೊಂದನು ನೆನೆಯುವನಲ್ಲ, ಇಲ್ಲದನೊಂದನು ಬಯಸುವನಲ್ಲ. ಹೌದಿಲ್ಲ? ಮುಂದೆ ಅದನ್ನು ಹಂಗಾಗಬೇಕು ಹಿಂಗಾಗಬೇಕು ಅನ್ನೋದು ಇಲ್ಲ. ಅವಾಗ ಕಳೆದವಾದದ್ದು ನೆನಪು ಮಾಡಿ ಹಿಂದಿಂದೆಲ್ಲ ತೊಗೊಂಡೇನು ಹಿಂದಿನ ತೊಗೊಂಡು ಎತ್ತಲಾಗಿಟ್ಟು ಹಿಂದಾಗೈತೇನು ಹಿಂದಿಂದೇನು ಮುಂದಿಂದ ತೊಗೊಂಡೇನು ಹಿಂದೆ ಹೇಸಿಗೆ ಆಯ್ತು ಮುಂದೆ ಹುಚ್ಚಿ ಆಯ್ತು ತೊಗೊಂಡು ಏನು ಮಾಡೋ ಅಂತಿದ್ರು ಅಜ್ಜವ್ರು. ಅದಕ್ಕೆ ಚರಿತ್ರ ಹಿಂದೆ ತೊಗೊಂಡು ಏನು ಮಾಡವ ಅದನ್ನ. ಅದಕ್ಕೆ ನಿನ್ನೆ ಅವ್ರು ಬಂದಿದ್ರು ಚರಿತ್ರ ಬರೀ ಹಿಂದಿಂದೆಲ್ಲ ಕಾಟ ಅದನ್ನೇ ಕಾಟ ಹಾಕ್ಯಾರ ಅಜ್ಜಾರು. ಕಾಟ ಹಾಕ್ಯಾರ ಅನಾರ ಹತ್ತಿರ ಹೋಗಂತ ಕಳಿಸ್ಬಿಟ್ಟಾರ. ಬಂದಿದ್ರು ಅವರು ಬಂದು ಹಿಂಗಿಂಗ್ರಿ ಮತ್ತು ನಿಮ್ಮ ಕಂದೆ ಅಜ್ಜಾರು ಕಳಿಸ್ಬಿಟ್ರು. ಹೇಳ್ಯಾರ ತಗೋರಿ ನನಗೆ ಅವ್ರು ಅಜ್ಜಾರ ಅಂತ. ಇಲ್ಲದ ಏನಾರು ಬರ್ಕೊಂಡು ಏನು ಮಾಡವ ಹಿಂದಿನ ನೆನಪು ಮಾಡ್ಕೊಂಡು ಅಜ್ಜಾರ ಚರಿತ್ರ ಹಿಂದಿಂದ ಅವ್ರು ಹುಟ್ಟಿದಾಗ ಹಂಗಾಯ್ತು ಹಿಂಗಾಯ್ತು ತೊಗೊಂಡು ಏನು ಮಾಡವ. ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಾಗ ಹಿಂದಿಂದ ಅವ್ರು ನೆನಪು ಹೇಳುವುದಿಲ್ಲ. ಅವರು ತೆಗಿಬಾರ್ದು ಅದನ್ನು. ಯಾಕ್ರಿ? ಬಿಟ್ಟದ್ದನ್ನು ಹೊಳ್ಳೆ ನೋಡಬಾರ್ದು ಅಂತಾರಲ್ಲ, ಹೌದಿಲ್ಲ? ಮತ್ತು ಬಿಟ್ಟದ್ದು ಏನಾಯ್ತು ಏನು ಬಿಟ್ಟು ಬಂದೇನೆ ಅದನ್ನು ನೋಡ್ಕೊತ ಕೂತಂಗ ಅದು ಸನ್ಯಾಸಿ ಧರ್ಮ ಅಲ್ಲ. ಬಿಟ್ಟದ್ದನ್ನು ನೋಡ್ಕೊತ ಕುಂದ್ರುದು ಬಿಟ್ಟು ಬಂದದ್ದನ್ನು ಅಂತ, ಹೌದಿಲ್ಲ? ಅದು ನೇಮದ. ಹೊಳ್ಳೆ ಅದನ್ನು ನೆನಪು ಮಾಡಬಾರ್ದಂತ. ತೊರೆದುದರಲ್ಲಿ ಮತ್ತೆರಗದಿರ್ಪುದೇ ಚಂದ ಅಂತ. ಬಿಟ್ಟದ್ದನ್ನು ಏನೈತೆಲ್ಲ ಹೊಳ್ಳೆ ಅದ್ರ ಕಡೆ ನೀನು ನೋಡಬಾರ್ದು. ಈಗ ಮಲಮೂತ್ರ ಬಿಟ್ಟಿರ್ತೀವಿ ಹೊಳ್ಳೆ ನೋಡ್ಕೊತ ಕುಂದಿರ್ತೀವಿ ನಾವು ಏನು ಬಿಟ್ಟದ್ದನ್ನು ತೊಗೊಂಡು ಏನು ಮಾಡೋ. ಅದು ಹಂಗಾತೆ ಹಿಂಗಾತೆ ಶರೀರ ಚರಿತ್ರ ತೊಗೊಂಡು ಏನು ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ನನ್ನ ಬಗ್ಗೆ ವಿಚಾರ ಮಾಡ. ಮುಂದೆ ಹಂಗಾಗಬೇಕು ಹಿಂದಾಗಬೇಕು ಹಿಂದೆ ಹಂಗಾಗಿತ್ತು ತೊಗೊಂಡು ಹಿಂದಿಂದ ಮುಂದಿನ ತೊಗೊಂಡು ಏನು ಮಾಡವು. ಇದ್ದ ವಸ್ತು ಯಾವಾಗಲೂ ಇರುವಂಥದ್ದು ಇರುವಿನ ಕಡೆ ಎಲ್ಲ ಕೂಡ ಅದ್ರ ಬಗ್ಗೆ ಹೇಳೋದು ಕೇಳೋದು ಮಾಡ. ಅದ್ರ ಬಗ್ಗೆ ಇಲ್ಲ ಬರೀ ಆ ಕತಿ ಹಂಗಾತೆ ಹಿಂದ್ರೆ ಬರ್ಕೊಂತ ಕುಂತು ಏನು ಮಾಡವ. ಆ ಸುದ್ದಿ ಎಲ್ಲ ಮಹಾತ್ಮರು ಪುರಾಣ ಹಿಂಗೆ ಬರ್ದಾರಿಲ್ಲ. ಹೆಣದ ಪುರಾಣ ಬರೆಯವ ನೀನು. ನನ್ನ ಪುರಾಣ ಬರೀತೀನಿ ನನ್ನ ಬಗ್ಗೆ. ಅದನ್ನು ತೊಗೊಂಡು ಏನು ಮಾಡೋ. ಸತ್ತಾರ ಪುರಾಣ ಹೆಣದ ಪುರಾಣ ಅಂತ ಅಜ್ಜವ್ರನ್ನ ಮೂರಿಗೆ ಬಂದಾಗ ಇದನ್ನ ಹೇಳಿದ್ದವರು. ಶಿವಾನಂದರ ಪುರಾಣ ಹಚ್ಚಿರುವ ಹೆಣದ ಪುರಾಣ ಹಚ್ಚಿರು ಅಂದ್ರೆ ಅಂತ ನಿಮ್ಮ ಪುರಾಣ ತೆಗೀರಿ ಅಂತ ಹೇಳ್ಯಾರ ಮೊದಲೇಕ. ಏನಪ್ಪ ಅಂತ ಸ್ವಾಮಿಗಳು ಕರ್ಕೊಂಬಂದ್ರಿ ಇವ್ರು ನಮ್ಮ ಶಿವಾನಂದರ ಪುರಾಣ ಹಚ್ಚಿದಾಗ ಮೊದಲಿಗೆ ಅಪ್ಪ ಅವರು ಶಿವಾನಂದರ ಪುರಾಣ ಶಿವಾನಂದ್ರ ಅಂದ್ರೆ ಹೆಣದ ಪುರಾಣ ತೊಗೊಂಡು ಏನು ಮಾಡೋ ಅದ್ರ ಕತಿ ತೊಗೊಂಡು ಅವಾಗನೇ ಅದನ್ನ ಅಲ್ಗಳದಾರ ಅವರು. ಮೊದಲೇಕ ಇದನ್ನ ಹೇಳಿದೀನಿ ನಿಮ್ಮ ಊರಾಗಂದ್ರೆ ಅಜ್ಜ ನಿಮ್ಮ ಪುರಾಣ ತೆಗೀರಿ ಅಂದ್ರೆ ನೀವ್ಯಾರು ನಿಮ್ಮ ನಿಜ ಸ್ವರೂಪ ಏನು ಅದನ್ನು ತಿಳ್ಕೊರಿ. ಆ ಹೆಣದ ಪುರಾಣ ತೊಗೊಂಡು ಏನು ಮಾಡೋದು. ಅವ್ರು ಹಂಗೆ ಅಲ್ಲಿ ಹುಟ್ಟತೆ ಅಲ್ಲಿ ತಿಂತೆ ಇಲ್ಲಿ ಸತ್ಯ ಅಲ್ಲಿ ಹೇತೆ ಎಷ್ಟು ಸಲ ಹೇತೈತಿ ಎಷ್ಟು ಸಲ ತಿಂದೈತಿ ಅದನ್ನು ಬರಿತೀನ ಅಂತಿದ್ರು ಅಚ್ಚ. ಏನು ಮಾಡವ ಅದನ್ನು ಬರೋದು ಉಪಯೋಗ ಏನು? ಅದನ್ನು ಹೆಣದ ಪುರಾಣ ಬರ್ಕೊಂಡು ಕುಂತೀವಿ. ಅವೆಲ್ಲ ಹಂಗೆ ಬರ್ದಾರ. ಸಿದ್ಧಾರೂಢ ಪುರಾಣ ಅವರ ಅಲ್ಲಿ ಬಂತು ಇಲ್ಲಿ ಬಂತು ಬರೀ ಇದನ್ನ ಮಾಡ್ಕೊತ ಕುಂತಾರ. ಅದನ್ನು ಯಾರ ಇರುವಿನ ಬಗ್ಗೆ ಹೇಳೋದು ಅದನ್ನು ಲಕ್ಷಿಸಿ ಏನು ನಿನ್ನ ಮನನಕ್ಕೆ ಉಪಯೋಗ ಬರ್ಬೇಕದ. ಪುರಾಣ ಮಹಾತ್ಮರ ಪುರಾಣ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಉಪಯೋಗ ಬರ್ಬೇಕು. ಹಂಗಿದ್ರೆ ಬರೀ ಅಂತ 10,000 ಪುರಾಣ ತೊಗೊಂಡು ಏನು ಮಾಡಿ ಏನು ಹೇಳೋದು ಕೇಳೋದಲ್ರಿ. ಮತ್ತು ಅದನ್ನು ಬರ್ಕೊಂಡು ಅಷ್ಟು ಕಾಟ್ ಹಾಕಿರಿ. ಹೌದು ಬರಾಬರಿ ಅದನ್ನು ಮಾಡೋದು ಬರಾಬರಿ ಆಗ್ಯಾತಿ ಅವರು ಅದನ್ನು ಇದನ್ನು ಮಾಡ್ರಿ ಅಂತೇಳಿ ಅದನ್ನು ಯಾಕೆ ಸುಳ್ಳ ಜಪಾಳ ಅದನ್ನು ಯಾಕೆ ಗ್ರಂಥ ವಿಚಾರ ಈ ವಿಚಾರ ಇದ್ರೆ ಏನಾದ್ರು ಮುಂದುವರ್ಸಿರಿ ಅದ್ರಾಗ ಬಂದು ಅದಂತ ಇಲ್ಲೇ ಇಲ್ಲ ಅದ್ರಾಗ ಅಂತ ಚರಿತ್ರ ಬರ್ಕೊಂಡು ಕುಂದ್ರು ಹೊಡಿ ಚಕಡಿ ಅಂದ್ರೆ ಏನು ಹೇಳೋದು ಅವ್ರಿಗೆ. ಏನು ಬರೀ ಶರೀರ ಚರಿತ್ರ ತೊಗೊಂಡು ಏನು ಮಾಡವು. ತೋರ್ ಎಡ್ಬೋದು ಅದಲ್ಲ ಹಂಗೆ ಹರಿದು ಹೋಗ್ಯಾವ. ಹರಿದ ಅಂಗಿಯಲ್ಲಿ ಹೋತಂತಾರ ಯಾಕ್ರಿ ಅಂಗಿಯಲ್ಲಿ ಬತ್ತೋ ಏನು ಮಸಿಯಾರಿ ಬ್ಯಾಗ್ ಹೋತದ ಎಲ್ಲ ತೊಗೊಂಡು ಏನು ಮಾಡವು. ಅಂಥದ್ದನ್ನು ಮಾಡ್ಕೊತ ಕುಂದ್ರೋದು ಅಲ್ಲ ಕೆಲಸ. ಅದ್ರಾಗ ಕಾಲು ಕಳ್ಕೊತ ಕುಂತ ಮಾತಾಡೋದ ಗಟ್ಟಿ ಹೌದಿಲ್ಲ. ಅಧ್ಯಾಸ ನಿವಾರಣೆ ಮಾಡೋದು ಒಂದೇ ಕೆಲಸ ದಿನ ಓದ್ತಿರಲ್ಲ ಹೌದಿಲ್ಲ. ಅಧ್ಯಾಸ ಗಟ್ಟಿಗೊಳಿಸೋದಲ್ಲ ಶರೀರ ಸ್ಮರಣೆ ಮಾಡೋದು ಅದಲ್ಲ. ಪುಣ್ಯ ಸ್ಮರಣೆ ಅಂದ್ರೆ ಶರೀರ ಸ್ಮರಣೆ ಅಲ್ಲ. ಅದು ಯಾವಾಗಲೂ ಇದ್ದ ವಸ್ತುವಿನ ನೆನಪು ಮಾಡೋದು.
ಕೆಡಲಾರದಂಥ ವಸ್ತುವಿನ ಸ್ಮರಣೆಗೆ ಪುಣ್ಯ ಸ್ಮರಣೆ ಅಂತ. ಈ ಶರೀರ ಕೆಟ್ಟು ಹೋಗುವಂಥದ್ದು ಇದು. ಇದರ ಸ್ಮರಣೆ ಮಾಡಿ ಏನು ನಾವು ಏನು ದೇಹನ ನಾನು ಅನ್ನೋ ತಿಳುವಳಿಕೆ ಗಟ್ಟಿಕೊಂಡು ಬಿಟ್ಟೈತಿ. ಈ ತಪ್ಪು ತಿಳುವಳಿಕೆ ತೆಗೆದುಹಾಕಿ ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕಾಗಿದೆ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಈ ಅಧ್ಯಾಸ ತೆಗೆದುಹಾಕಿ ಸ್ವರೂಪ ಆನಂದದಲ್ಲಿ ಇರಬೇಕನ್ನೋರು ಎಲ್ಲಿ ಎಷ್ಟು ಮಂದಿ ಸಿಗ್ತಾರೆ? ಬಹಳ ವಿರಳ. ಎಲ್ಲಿ ಒಬ್ಬ ಏನು ನೀನಲ್ಲದನ್ನ ಏನು ಹಿಡ್ಕೊಂಡು ಕುಂತಿಯಲ್ಲ, ಅದನ್ನೆಲ್ಲ ಕೈ ಬಿಡು. ನಾನು ನನ್ನದು ಅನ್ನೋ ಆಸಕ್ತಿಯನ್ನು ಕೈ ಬಿಟ್ಟು ಸುಖದಿಂದ ಬಾಳ್ರಿ. ಇದ್ರಾಗ ಆಸಕ್ತಿ ಇತ್ತಂದ್ರೆ ತೋರಿ ಅಡಗೋದು ನಾನು ನನ್ನದು ಅಂತಂದ್ರೆ ಅದರಿಂದ ನಿರಂತರ ದುಃಖವನ್ನು ಹೊಂದಬೇಕಾಗೈತಿ. ಯಾವುದೂ ನಾನಲ್ಲ, ನನ್ನದು ಅಲ್ಲ ಅಂತ. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು. ಯಾವಾಗಲೂ ಇರುವ ನಾನು, ಅರಿವು ನಾನು, ಆನಂದ ಸ್ವರೂಪ ನಾನು. ಆ ಭಾವದೊಳಗೆ ಮನಸ್ಸನ್ನು ನೆಲೆಯಾಗಿ ನಿಲ್ಲುವ ಪ್ರಯತ್ನ ಮಾಡಬೇಕು ನೋಡಿ. ಆತ್ಮಭಾವದಲ್ಲಿ ಆತ್ಮಸಂಸ್ಥ ಮನಕೃತ್ವ ಅಂದರೆ ಆನಂದ ಸ್ವರೂಪದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲಿಸುವಂಥ ಅಭ್ಯಾಸ ನಾವು ಮಾಡಬೇಕು. ಮತ್ತು ಈ ತೋರೆಡಗುವಂಥ ವಸ್ತುಗಳನ್ನು ನೆನಪು ಮಾಡ್ಕೊಂತ ಅದರ ಮನಸ್ಸಲ್ಲಿ ನಿಲ್ಲಿಸಬೇಡ ಅಂತ. ವ್ಯರ್ಥ ವೇಳೆ ಕಳಿಬೇಡ. ಮನಸ್ಸನ್ನು ಅಲ್ಲಿ ತೊಡಗಿಸಿ ತೋರೆಡುವಂಥ ವಸ್ತುಗಳನ್ನು ನೆನಪು ಮಾಡೋದು ಉಪಯೋಗ ಇಲ್ಲ. ಯಾವಾಗಲೂ ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಕೊಡುವಂಥ ಅಂದ್ರೆ ನೀನು ಜನ್ಮ ಸಾರ್ಥಕ ಕೇಳ್ಕೊಂಡು ಎಂದಿದ್ರು ಹೋಗುವನ ಇವು ಕೆಟ್ಟು ಹೋಗುವಂಥ ವಸ್ತುಗಳನ್ನ ನೆನಪು ಮಾಡ್ಕೋತ ಕೂತಿ ಏನು ವ್ಯರ್ಥ ಕಾಲ ಕಳೆದಂಗೆ. ಸುಮ್ಮನೆ ಕಾಲ ಕಳೆದವುದು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಯಾವಾಗಲೂ ಇದ್ದದ್ದು ಯಾವುದು ಅದರ ಕಡೆ ತಿಳ್ಕೊಂಡದ ನೀನಾಗಿ ಉಳ್ಕೊಳ್ಳೋದು ಬಿಟ್ಟು ಈ ತೋರಿಡಾಗೋದು ಇದನ್ನು ಹಿಡ್ಕೊಂಡು ಆರಾಮ್ ಇರೋಕ್ಕಾಗತ್ತೆ. ಇದಕ್ಕೆ ಇಟ್ಕೊಂಡಂಗೆ ಯಾಕಂದ್ರೆ ಇದಕ್ಕಿದ್ದಂಗೆ ಈ ಶರೀರ ಕೆಡದಂಗೆ ಯಾವುದು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ ಅದನ್ನು ನಾವು ವಿಕಾರ ಆಗದಂಗೆ ಕೆಡದಂಗೆ ಸಾಯ್ದಂಗೆ ಇಟ್ಕೋಬೇಕಂತ ಪ್ರಯತ್ನ ನಡೆಸಿ. ಆಯುಷ್ ಶರೀರ ಸಾಯಬಾರ್ದು ಅಂದ್ರೆ ಹೆಂಗ್ರಿ? ವಿಕಾರ ಆಗೋದು ವಿಕಾರ ಮುದುಕ ಆಗಬಾರ್ದು ಅಂದ್ರೆ ಹೆಂಗ್ರಿ? ಆಗೋದು ಅದು ನಾ ಮುದುಕ ಆಗಬಾರ್ದಂತ ಎಷ್ಟು ಅದಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಇನ್ನೂ ಹಿರಿಯದ ಮಾಡ್ಬೇಕಂತ ಇನ್ನೇನು ಅದಕ್ಕೆ ಏನೇನು ಮಾಡ್ತಾನೆ ಮೇರ್ಬಾಣಿಕೆ. ಅದಕ್ಕೆ ಯಾಕೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾನ, ಎರಡಾಗಿ ಹೊಡಿತಾನ, ಏನು ಸುಡ್ಗ ಮಾಡ್ತಾನ, ಅದು ವಿಕಾರ ಆಗೋದು. ಅದು ನಿನ್ನಿಂದ ಅರಿವಿಸ್ಕೊ. ವಿಕಾರ ಆಗೋದು ದೀನಿಸ್ದಾಗಿಂದ ತಯಾರಾದ ವಸ್ತು ಅದ. ಅದನ್ನು ವಿಕಾರ ಆಗದಂಗೆ ಇಟ್ಕೊಳಕ್ಕೆ ಬರ್ತೈತೆ ನಾನು. ಕೆಡದಂಗೆ ಕೆಟ್ಟು ಹೋಗೋದು ಎಂದು ಹೊಂದವನಿಗೆ ಅದು ಸುಖ. ಇದನ್ನು ಅವಲಂಬಿಸಿ ಅಂತ ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಣಿ ಮನುಜ ಅಂತ. ಕೆಟ್ಟು ಹೋಗುವಂಥವೆಲ್ಲ ಜಗತ್ತಿನ ವಸ್ತುಗಳು ಯಾವಾದರೂ ಇದ್ದಕ್ಕಿದ್ದಂಗೆ ಇರೋದಿಲ್ಲ. ಒಂದು ಅಣು ಸಹಿತ ಇದ್ದಕ್ಕಿದ್ದಂಗೆ ಇರೋದಿಲ್ಲ. ಈ ತೋರಿಕೆ ಒಳಗೆ ಇದ್ದಕ್ಕಿದ್ದಂಗೆ ಇದ್ದದ್ದಂಗಾರೆ ಯಾವುದು ಅಂದ್ರೆ ನೀನು. ಯಾವಾಗಲೂ ಇದ್ದ ವಸ್ತು ಅದು, ಕೆಡಲಾರದಂಥ ವಸ್ತು ಅದು. ಅದ ನೀನಿದ್ದಿ ಅಂತ. ಅದನ್ನು ಮರ್ತು ಬಿಟ್ಟಿಯಲ್ಲೋ. ನಿನ್ನ ಬಗ್ಗೆ ನಿನಗೆ ಅಜ್ಞಾನದ ಪೂರ್ಣ ಅಜ್ಞಾನದೊಳಗೆ ಮುಳುಗಿ ಬಿಟ್ಟಿನಿ. ಅಂದಲ್ಲಿ ದುಃಖ ಪಡ್ಲಿಕ್ಕೆ ಅದನ್ನು ಎಚ್ಚರಗೊಳಿಸೋರು ಯಾರು? ಕೆಡಲಾರ್ದಂಥ ವಸ್ತು ನೀನು. ಅಮೃತ ಅಂದ್ರೆ ಕೆಡಲಾರ್ದಂಥದ್ದು. ಅಮೃತ ಸ್ವರೂಪನ ನೀನದಿಯೋ, ದೇವರೇ ನೀನದಿ ಅನ್ನೋದನ್ನು ತಿಳ್ಕೋ. ಇದ ಮನುಷ್ಯನ ಜನ್ಮದ ಲಾಭ. ಈ ನಿನ್ನಿಂದ ಅರಿವಿಸ್ಗಳು ಕೆಟ್ಟು ಹೋಗೋ ವಿಕಾರ ಆಗೋ ಯಾವುವು ನೀನಲ್ಲ. ನಾನ ಬೇರೆ ಇವ ಬೇರೆ ಅದಾವ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡೋದಲ್ಲ. ಅವು ಮತ್ತಟ್ಟು ಗಟ್ಟಿಗೊಳಿಸ್ತಾವು. ಮನೋ ವ್ಯಾಪಾರಗಳು, ಇಂದ್ರಿಯಗಳ ವ್ಯಾಪಾರ ಅಳದಾಗ ಇದು ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತೈತೆ ನಮ್ಗೆ. ಅದಕ್ಕೆ ಶಮೆ ದಮೆ ಅಂದ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಬೇಕಿದಕ್ಕೆ. ಅವನು ಮಾಡ್ಕೊಳ್ಳೆ ಇದ್ದವಂಗೆ ಇದು ಅನುಭವ ಬರೋದಿಲ್ಲ. ಅಂತರ್ಮುಖಿ ಆಗಕ್ಕೆ ಬರೋದನೇ ಇಲ್ಲ ಅವಂಗ. ಇದರ ಬಹಿರ್ಮುಖ ವೃತ್ತಿ ಒಳಗೆ ಆಸಕ್ತಿ ಐತಿ, ಹೌದಿಲ್ಲ? ಇಂದ್ರಿಯಗಳು ಮಜಾ ಮಾಡೋದ್ರಾಗ ಐತಿ. ಮನುಷ್ಯನ ವ್ಯಾಪಾರದಾಗ ಅದನ್ನ ಮಾಡ್ಕೊತ ಆಲೋಚನೆ ಮಾಡ್ಕೊತ ಹೊಂಟ್ಬಿಟ್ಟು ಕಲ್ಪಿಸ್ಕೊಂತ, ಹೌದಿಲ್ಲ?
ಮನಸ್ಸಿನ ಕಲ್ಪನಾ ಲೋಕದಾಗ ನೀನು ಐದೆಲ್ಲ ವ್ಯವಹಾರ ಇಲ್ಲ, ಇದನ್ನೆಲ್ಲ ಕೈ ಬಂದ್ ಮಾಡೋದನ್ನು ಏನು ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಅಳದಾಗ ಇದ್ರ ಕಡೆ ಎಲ್ಲ ಕೊಡಕ್ಕೆ ಬರ್ತೈತಿ. ಏನು ವಿವೇಕದಿಂದ ಇದು ಸಾಧ್ಯತೆ. ಏನು ಅದ್ರ ಬೆನ್ನು ಹತ್ತಿದೆ ಅಂದ್ರೆ ಎತ್ತಾಗ ಹೊಕ್ಕಿ ನೋಡ್ಕೋ. ಎಂತೆಂಥ ಹೀನ ಕೃತಿಗಳನ್ನು ಮಾಡ್ಲಿಕ್ಕೆ ಹತ್ತೀನಿ ಅದ್ರ ಬೆನ್ನು ಹತ್ತಿ. ಏನೆಲ್ಲ ಮನಸ್ಸಿನಾಗ ಗದ್ದಲ ನೋಡ್ರಿ. ಮನಸ್ಸು ಸುಮ್ಮನೆ ಇತ್ತಂದ್ರೆ ಇದೆಲ್ಲ ಗದ್ದಲ ಕಡಿಮೆ ಆಕತಿ. ಎಲ್ಲ ಗದ್ದಲ ಮಾಡೋದು ಮನಸ್ಸು. ಮನ ಏವ ಮನುಷ್ಯ ಅನಾಮ ಕಾರಣ ಬಂದ ಮೋಕ್ಷ ಇವ ಅಂತ ತಾನ ಎಲ್ಲ ಗದ್ದಲ ಮಾಡಿ ತಾನ ಎಲ್ಲ ಕೈ ಬಿಟ್ಟು ತಾನ ಆರಾಮ್ ಕೆಲಸ. ಏನು ಪುರಾಣ ಅಂದ್ರೆ ಏನದು? ಒಂದು ಸಣ್ಣ ಚಿಮನ ನಾಟ ಇದ್ದಂಗೆ ಅದು. ಜೋರ್ ಹೇಳೋದು ಪುರಾಣ ಅಂದ್ರೆ ಅದು ಸಣ್ಣ ಚಿಮನ ನಾಟನ, ಹೌದಿಲ್ಲ? ಅವಾಗ ಹೇಳ್ಯಾರ ಅವರೆಲ್ಲ, ಇದು ಚಿಮನ ನಾಟನಪ್ಪ, ಇದು ಪುರಾಣ ಹಚ್ಕೊಂಡು ಕುಂತಾನ. ಅವಕ್ಕೂ ಹುಟ್ಟಿದ ಕೂಲೆ ಕೊಂಚಿಗೆ ಹಾಕೋದು ಇವರೆಲ್ಲ ಮಾಡೋದು ಎಲ್ಲ ಏನು ಮಾಡ್ತಾರೆ ಅವನ್ನ. ಅವು ಚಾಲು ಆದವ್ರಿ ಅವಾಗ ಮತ್ತು ಜೋಗಳ ಹಾಡೋದು, ಸವಾಲ್ ಮಾಡೋದು. ಪುರಾಣ ಅನ್ಕೂಲೆ ಹುಟ್ಟಿದ ಕೂಲೆ ಅವರು ಅನ್ರಿ ಶೋಭಾನ್ ಪದ ಚಾಲು ಆತ್ಪ ಹಾಡವ್ರು, ಹೌದಿಲ್ಲ? ಆ ಜೋ ಜೋ ಎನ್ನ ಜ್ಯೋತಿಯ ಕಂದ ಚಾಲು ಆತ್ಪ. ಇದನ್ನೆಲ್ಲ ಅಂತಾರೆ ಪುರಾಣ ಚಾಲು ಆಗುವಾಗ ಜಾತು ಆತ್ಪ ಪುರಾಣ. ಇವು ಹುಟ್ಟಿದ ಕೂಸು ತೊಟ್ಲಾಗ ಹಾಕುವಾಗ ಅದೊಂದು ಕಾರ್ಯಕ್ರಮ, ಹೌದಿಲ್ಲ? ಜೋಗಳ ಹಾಡೋದು. ಇವನ್ನೆಲ್ಲ ಇದ್ರಾಗ ಚಲೋ ಮಾಡಿ ಅಂತದ್ ಕೇಳಿ ಮಾಡ್ಲಕ್ಕ ಜನ. ಅದನ್ನ ಪುರಾಣದಾಗ ಒಂದು ದಿನ ಶಿವನ ಸಭೆಯಲ್ಲಿ ನಾರದನು ಬಂದಕ್ಕೊಳಗಾದ ಸುದ್ದಿಯನ್ನು ತಂದು ಉದಿಸಿದನು ತತ್ವದ ರುದಿರ ರೂಪಾಗಿ ಲಿಂಗ ಬಸಮ್ಮ ರುದರದಲ್ಲಿ ಅಂತೇಳಿ ಪುರಾಣ ಹಾಡಕ್ ಚಾಲು ಆದ್ರಪ್ಪ. ಜೋಗಳ ಜೋ ಜೋ ಎನ್ನ ಜ್ಯೋತಿಯ ಕಂದ ಅಂತ ಚಾಲು ಆಯ್ತು, ಹೌದಿಲ್ಲ? ಇವನ್ನೆಲ್ಲ ಮಾಡಿ ಯಾಕೆ ವೇಳೆ ಕಡಿತಿದ್ವಿ ಕೆಲಸ ಇಲ್ಲ. ಆಟ ಹಚ್ಚಿದ್ಪ ಅದು ದೊಡ್ಡದಾಯ್ತು ಬೆಳೀತಿ, ಅದನ್ನ ಮಾತದು ಅದು ಕನ್ಯಾ ನೋಡಕ್ ಹೋಗೋದು ನಡಿ, ಒಬ್ಬರು ಮನೆಗೆ ಅವ್ರ ಮನ್ಯಾಗ ಇಟ್ಬೋದು. ಗಂಡು ನೋಡಕ್ ಹೋಗೋದು, ಎಲ್ಲ ಹೆಣ್ಣು ಕೊಡಾಕ್ ಬರೋದು, ಅದು ಒಂದು ಖರ್ಚು, ಹೌದಿಲ್ಲ? ಅವಕ್ಕೆ ಅವಾಗ ವಾಹನ ಎತ್ಕೊಳ್ ತರೋದು, ಅವನ್ನ ಕಂಡಪಟ್ಟಿ ಖರ್ಚು ಮಾಡಿ ಅವ್ನ ಹಿಂದಗಡೆ ಮಾರೋದು ಅವನ್ನ, ಹೌದಿಲ್ಲ? ಅವಾಗ ಚಕಡಿ ತರ್ತಿದ್ರ, ಅವಾಗ ಚಕಡಿ ಎತ್ತು ಖರೀದಿ ಮಾಡೋದು ಅವಾಗ, ಮತ್ ಹೋಗಾಕ್ ಬೇಕಲ್ಲ ನಿಬ್ಬುಣಕ. ಇಂಥವೆಲ್ಲ ಮಾಡಿಕಾರ ಹುಚ್ಚರ ಸಂತಿ ಮಾಡಿಬಿಟ್ರಲ್ಲ. ಪುರಾಣ ಹೇಳ್ಕೊಂತ ನೀನು ಪುರಾಣ ಪುಂಡ್ರಗೋಷ್ಠ ತಗೊಂಡು ಏನ್ ಮಾಡವ? ಶಾಸ್ತ್ರ ಸಂತಿಗೋಷ್ಠಿ ನೀ ಕಂಡದ್ದು ಹೇಳೋ ಮಿಂಡ್ರಿ ಮಗನ. ನಿನ್ನ ಅನುಭವಕ್ಕೆ ಬಂದದ್ದು ನೋಡ್ಕೊಂಡು ಬರೀ ಇದ್ರಾಗ ಕಾಲ ಕಳೆದಲ್ಲ. ನಿಮ್ಮ ವಿಶ್ವವಿದ್ಯಾಲಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಮಾಡಿಕೊಳ್ಳುವ ವ್ಯವಹಾರ ನಡೆದೈತೇನೋ ನೋಡ್ಕೊರಿ. ಎಷ್ಟು ಅನೀತಿ ವ್ಯವಹಾರ ನಡೆದದ ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರಲಿ, ಮಠಮಾನ್ಯಗಳಲ್ಲಿ ಏನು ನಡೆದೈತೆ ಹೇಳಿ? ಜಾತ್ರೆ ಮೋಜು ಮಜಲು ಮಾಡಿ ಗೆನ್ತಿ ಮೇಳ ಮಾಡ್ತೀನಿ ನೀವು ಅಂತ. ನಿಮ್ಮೂರು ಹಾಳಾಗಿ ಹೋಗಿತ್ತಿದಂತ ಆ ತೇರ್ ಮಾಡ್ಕೊಂಡು ಕುಂತಿದ್ರೆ ಅದಕ್ಕೆ ಬಂದ್ ಮಾಡಿದ್ವು ಅದನ್ನ. ಯಾಕೆ ಅಜ್ಜಾರ್ ತೇರ್ ಅಂದ್ಕೂ ಸುತ್ತ ಕಡೆ ಜನ ಎಲ್ಲ ಕೂಡ್ತೈತಿ. ನೀವು ಮೂರಾಗ ಏನೇನೋ ಮಾಡ್ಕೋತೀರಿ ಬಿಡ, ಅದು ನಿಮ್ಮ ಊರು ಪೂರ್ತಿ ಕಟ್ಟ ಇರ್ತೈತಿ. ಏಟ ನಿನ್ನ ದೊಡ್ಡ ಜಾತ್ರೆ ಬಸವಣ್ಣ ಆಗಲಿ ಏನು ಸುಡ್ಗಾಡ್ ಮಾಡಿ ಈ ಮಹಾತ್ಮರ ಜಾತ್ರೆ ಇಟ್ಕೊಂಡಿದ್ರಿ ಅಂದ್ರೆ ನಿಮ್ಮ ಊರೆಲ್ಲ ಹಾರಿಗಿಡ ಗೆನ್ತಿ ಮೇಳ ಮಾಡ್ತಿದ್ರಿ ನೀವು. ಏನೋ ಪುಣ್ಯ ನಿಮ್ಗೆ. ಅದಕ್ಕೆ ಇದನ್ನು ಮಾಡ್ರಿ, ಅದಕ್ಕೆ ಉಪಯೋಗ ಮಾಡ್ಕೋರಿ, ನನಗೆ ಇದು ನಡಿತೈತಿ ಈ ವಿಚಾರ. ಅದಕ್ಕೆ ಅಪ್ಪ ಅವ್ರು ಸಂಕಲ್ಪ ಮಾಡಿದ್ದ ದೌಡ್ ಹೋಗೋದು ನಡಿ. ಅಲ್ಲಿ ನಾಗನವ್ರು ಹೋಗೋದು ಬಿಟ್ಟು ಇಲ್ಲಿಗೆ ಬಂದ್ರ ಅಜ್ಜ ಅವ್ರು ಅಂತ್ಯಕಾಲಕ್ಕೆ ಶರೀರ ಬಿಡುವಾಗ. ನಾವು ಹೋಗಲೇ ಆಗೋದಿಲ್ಲ ನಡಿಯೋದು ಆಸರೆ ಬಂದ್ರ ಅಜ್ಜ. ಎಲ್ಲ ಅವ್ರಿಗೆ ನಾಗನೂರು ಅವ್ರು ಬಂದು ಎಲ್ಲ ವ್ಯವಸ್ಥೆ ಹೇಳಿ ಊಟಕ್ಕೆ ಕುಂತೇವಿ. ಅವಾಗ ಯಾರು ಇದ್ದಿದ್ದಿಲ್ಲ, ರಾಧಾಮನು ಇಲ್ಲ, ಯಾರು ಇಲ್ಲ, ನಾನು ಊಟಕ್ಕೆ ಕೊಡೋದು. ಅವಾಗ ಒಂದು ತಿಂಗಳಲ್ಲೇ ಇದ್ದೆ ನಾನು. ಹನುಮಂತನೂ ಬಿಟ್ಟ. ಅವಾಗ ಹೇಳಿದ್ರೆ ಅವಾಗ ಹನುಮಂತ ನಂದು ನಿಮ್ದು ಋಣ ಮುಗೀತಿಪ್ಪ ಇನ್ನಂತ ಅಜ್ಜ. ಏನು ನೋಡು ಒಟ್ಟು ಬರಲಿಲ್ಲ ನಾವು.
ಋಣ ಮುಗೀತೀನಿ ಅಂತ್ಯ ಕಾಲಕ್ಕೆ ನಾನು ಒಬ್ಬನ ಉಳಿದ ರಾಧಾಮನ ಇಲ್ಲಿ ಕಡೆ ಅವ್ರಿಗೆ ಹೋಗುಣ ನಾಗ್ನೂರಿಗೆ ಅಂತ ಪ್ರಿಂಟ್ ಮಾಡಾಕೆಲ್ಲ ಅದನ್ನ ಇದನ್ನ ಮಾಡ್ಕೊಂಡ್ರಿ ಇಂಥ ತಾರೀಕಿನ ದಿನ ಹೋಗುಣ ಅಂತೇಳಿ ಒಳಗೆ ಊಟಕ್ಕೆ ಕುಂತೇವಿ ಊಟ ಮಾಡ್ಕೊಂತ ಪುಡುಕ್ ಕಟ್ಟಿ ಆಶ್ರಮ ಒಂದು ಹಂಗೆ ಉಳಿತಲ್ಲ ಅಲ್ಲೇ ಹೋಗುಣ ನಾವು ಹೋಗಲೇ ಆಗುದಿಲ್ಲ ಅದು ಹೇಳಂಗಾರ ಅವ್ರಿಗೆ ಅಂತಂದ್ರೆ ಹೇಳೋಗ ಅವ್ರಿಗೆ ಅಂತಂದ್ರೆ ನಾ ಊಟ ಮಾಡಾಕತ್ತಿದ್ರು ನಾವು ಒಳಗೆ ಅವ್ರನ್ನ ಓದಿರಿಕಾರಪ್ಪ ಅವ್ರು ಹಿಂಗಣಾತಾರೆ ಅಲ್ಲ ಇಷ್ಟೋ ಮಠ ಹೇಳಿ ನಮಗೆಲ್ಲ ಹೇಳ್ಯಾರ ಒಳಗೆ ಹೋಗಿ ಏನು ಪಿನ್ ಮಾಡಿದೀನಿ ಅಂತ ನನಗೆ ಚಲ್ ಮಾಡಿರೋ ಬದಲು ಮಾಡಿದೀನಿ ನಾ ಮಾಡಿದಿದನ ಅಂತ ನನ್ನ ಮ್ಯಾಗ ಸಿಟ್ಟು ಗೆದ್ರು ಹಂಗಾರಿ ಅದ ಅಪ್ಪ ಅವ್ರು ಇಷ್ಟೋ ಮಠ ನನಗೆ ಏನು ಹೇಳ್ಯಾರು ನೀ ಏನು ಪಿನ್ ಮಾಡಿದೆಲ್ಲ ನಿಮ್ಮ ಊರಿಗೆ ಏನು ಕರ್ಕೊಂಡು ಹೊಂಟೀನಿ ಅವ್ರನ್ನ ಹಂಗೆ ಮಾಡಿ ನೀನು ಹಿಂಗೆ ಅವ್ರಿಗೆ ಭಾವನಾ ಆತ ಅವರಾಗೆ ಉದ್ಗಾರ ತೆಗೆದಾರ ಪುಡುಕ್ಲು ಕಟ್ಟಿ ಆಶ್ರಮ ಹಂಗೆ ಹೋಗ್ತೈತಿ ನಾವು ಹೋಗೋ ಮಠ ಅವ್ರು ಇದ್ದಾಗ ಸಹಿತ ಈ ಗುಂಡಿಗಳು ಬರ್ತಿದ್ದು ನಮಸ್ಕಾರ ಏನೇನು ನಡೆದೈತಪ್ಪ ಇವು ಕಡಿಮೆಗೆ ಅವ್ರು ಇವಕ್ಕಿನ್ನ ಕಲ್ ಭೇಟಿ ಆಗೋಲ್ವ ಇವ್ ನಸೀಬಕ್ಕೆ ಅಂತಿದ್ರ ಅಜ್ಜ ಗುಂಡ್ಗಲ್ ಭೇಟಿ ಆಗೋಲ್ವ ಇವಕ್ಕೆ ನಸೀಬಕ್ಕೆ ಅಂತಿದ್ರ ಅಜ್ಜ ಏನ್ ಅವಾಗ ನೀರು ಹಾಕವ್ರ ಕೆರೆಯ ನೀರು ತಂದು ಸುರ್ಬೇಕಿಲ್ಲಿ ಹೌದು ಕೆಟ್ಟ ಬಿಸಿಲು ಅವನು ಕುಡ್ದು ಹೋಗ್ಯಾವ ಅಂತ ಪಾಪ ಇಲ್ಲಿ ಆ ಟೈಮ್ನಾಗ ಕೆರೆಯ ನೀರ ಇರ್ಲಿ ಅಂದು ಪಾಪ ನೀರಡಿಕೆ ಆಗಿ ಅಂಥ ಟೈಮ್ ಅವಾಗ ರಣ ಅಂತಿತ್ತು ಕೆಟ್ಟ ಬಿಸಿಲು ಅವಾಗ ಏನ್ ಅದಕ್ಕೆ ಏನೋ ನಿಮ್ಮ ಊರು ಪುಣ್ಯ ಅಂತಂದ್ರು ಅಜ್ಜವರು ಏನ್ ಎಲ್ಲಿ ತನಕ ಈ ಶರೀರದ ಅಭಿಮಾನದ ಅಲ್ಲಿ ತನಕ ಗದ್ದಿಗೆ ಗೊಂಬೆ ಅಭಿಮಾನ ನಿಮ್ಗೆ ಹೋಗುದಿಲ್ಲ ಅವನ್ನೆಲ್ಲ ಕಿತ್ತೋಗಿದ ಹೊರತು ನಿಮ್ಗೆ ಅಧ್ಯಾತ್ಮ ಹತ್ತುದಿಲ್ಲ ಅಂದ್ರೆ ಅಜ್ಜವ್ರು ಗದ್ದಿಗೆ ಗೊಂಬೆ ಇಟ್ಕೊಂಡು ಕುಂತಿರಲ್ಲ ಅದಕ್ಕೆ ಸುತ್ತ ಹೊಡಿತೀರಿ ಮತ್ತು ಹೋದಿಲ್ಲ ಯಾವ್ದಾರ ಮಹಾತ್ಮ ಹೇಳಿದನ ಗದ್ದಿಗೆ ಹೋಗಿ ನಡ್ಕೋ ನಿನಗೆ ಜ್ಞಾನ ಆಕೈತೆ ಅಂತ ಶ್ರುತಿ ಮಹಾತ್ಮರ ವಾಣಿ ಕೇಳಿ ಏನೋ ಎಲ್ಲಾರು ಹೇಳಿದ್ದು ಎಲ್ಲಿ ಹೋಗಿ ಎಲ್ಲಿ ಅದ ಅನುಭವಗಳಿರ್ತಾವೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಅಭಿಗಚ್ಚೇತ್ ಸಮಿತ್ಪಾನಿ ಅಂತ ಗದ್ದಿಗೆ ಹೋಗಿ ನಡ್ಕೋ ಆ ಗದ್ದಿಗೆ ನಿನಗೆ ಹೇಳ್ತೈತೆ ಅಂತ ಎಲ್ಲಿ ಹೇಳಿಲ್ಲ ಶ್ರುತಿ ಹೇಳಿತೇನೆ ಎಲ್ಲಾರು ಕೇಳಿ ಏನದನ್ನ ಅನುಭವಿಗಳು ಹೇಳಿದ್ದು ಮತ್ತೆ ಯಾಕೆ ಮಾಡ್ಯಾರ್ರಿ ಅವನ ಬೆರ್ಕಿ ಬುದ್ಧಿ ಅವ್ರು ಮಾಡಿದ್ದು ಅದು ವಿಷಯ ಸಂಗ್ರಹ ಮಾಡಕ್ ಮಾಡಿದ್ವು ಅವೆಲ್ಲ ಗದ್ದಿಗೆ ಗೊಂಬಿ ಅಂತ ಹೇಳಿರ್ ಸಿಟ್ಟು ಬರ್ತೈತಿ ನಿಮಗೆ ಅಂದ್ರ ಅಜ್ಜವ್ರು ಏನ್ ಆ ವಿಶ್ವನ ಚರ್ಟ್ ಅನ್ನೋ ಹೊತ್ನ್ಯಾಗ ಗದ್ದಿಗೆ ಚರ್ಟ್ ಎಲ್ಲನು ಅಂತಿದ್ರು ಅಜ್ಜವ್ರು ವಿಶ್ವನ ಅಲಗಳಿಬೇಕನ್ನೋ ಹೊತ್ನ್ಯಾಗ ಗದ್ದಿಗೆ ಅಲಗಳಿಂಗಿಲ್ಲನ ವಿಶ್ವದನ್ ತುಣುಕು ತುಕುಡಿ ಆನಂದ ಆಕೈತೇನು ಇದ್ರ ಮ್ಯಾಗ ಹುಚ್ಚಿ ಒಯ್ಯುವಷ್ಟು ಧೈರ್ಯ ಯಾವ ಬರ್ತೈತಿ ಅವಾಗ ಇದು ತಿಳಿದಿದ್ ನಾ ಹೇಳಿದ ಮಾತು ಅಂತಿದ್ರು ಅಜ್ಜವರು ಆಕೈತೆ ನಮ್ಗೆ ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಪ್ರಕೃತಿ ಮಾಯೆಗಳನ್ನು ಮೀರಿ ಪ್ರಕಟ ಬೆಂದು ಶಿಖರಿಯನ್ನು ಏರಿ ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆನೀಗಿ ತೀವಿ ಶಂಭುಲಿಂಗದ ಒಲಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನು ಯೋಗಿ ಅಂತ ಆಕೈತೆ ನಮಗೆ ಮಾತಾಡಕ್ ಬಂತು ಎಲ್ಲ ಆತಿ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗ್ಬೇಕಲ್ಲೋ ಇಪ್ಪ ಹೋಗುದಿಲ್ಲ ನಾವು ಮತ್ತು ಗೆದ್ದಿಗೆ ಗೊಂಬಿ ಅಂತ ಹೋಗಿ ಡೊಗ್ತಿಯಲ್ಲಿ ಹೋಗಿ ಹೋಗಿ ಅಲ್ಲಿ ಹೋಗಿ ಮತ್ತು ನಿನ್ನೊಳಗೆ ಐತಿ ನಿನಗೆ ಬೇಕಾದದ್ದೆಲ್ಲ ಐತಿ ಸ್ವರ್ಗ ಸಾಮ್ರಾಜ್ಯ ನಿನ್ನಲ್ಲೇ ಐತು ಅನ್ಯದ್ರಾಗ ಹುಡುಕು ಚಾಳಿ ಇನ್ನ ಹೋಗ್ಬಲ್ದಲ್ಲ ನಿನಗೆ ನಿನ್ನೊಳಗಿದ್ದದ್ದು ಅದ್ರಾಗ ಹುಡುಕಿರಿ ಎಂದ ಸಿಗ್ಬೇಕಪ್ಪ ಎಷ್ಟು ಜನ್ಮ ನಿನ್ನೊಳಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ಕೊ ಅನ್ಯದ್ರಾಗ ಹೆಣಿಕೆ ಹಾಕೋದು ಕೈ ಬಿಡ ನಿನ್ನೊಳೆಯುವುದು ಸತ್ಯ ಪದ ನಿತ್ಯ ಪದ ಆನಂದ ಪದ ಅದನ್ನು ಅನುಭವದಿಂದ ನೋಡು ಅನುಭವದಿಂದ ನಾವು ನೋಡ್ಬೇಕಂದ್ರೆ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಅದು ಅನುಭವ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಬಂದ್ ಮಾಡಿ ಅದನ್ನ ಅನುಭವ ನೋಡ್ತೀವಿ ನಿದ್ದೆ ಒಳಗೆ ಅನುಭವ ಸಿದ್ಧ ಹೋದಿಲ್ಲ ಅದು ಯಾವ್ದಾರ ಇಂದ್ರಿಯಗಳಿಗೆ ಗೋಚರ ಆಕೈತೆ ನಿದ್ದೆ ಅನುಭವ ಯಾಕ್ರಿ ನಿದ್ದೆ ಮಾಡಕ್ಕೆ ಯಾವ ಇಂದ್ರಿಯಗಳು ಉಪಯೋಗ ಮಾಡಿದೆ ಅಲ್ಲಿ ಕಣ್ಣು ಕಿಸದ ನೋಡಿದ್ವು ಏನು ಮುಗಿಸಿ ನೋಡಿದ್ವು ಕೈಯಾಡಿಸಿ ನೋಡಿದ್ವು ಮುಟ್ಟಿ ನೋಡಿದ್ವು ಹಿಂಗು ಇದು ಅನುಭವದಿಂದ ಕಾಣ್ಬೇಕಾಗೈತಿ ಅಂದ್ರೆ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ್ಬೇಕು ಅದನ್ನ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಆದಾಗ ಇದರ ಅನುಭವ ಅದನ್ನ ಬಂದ್ ಮಾಡೋದು ಭಾಳ ಕಠಿಣ ಆಗೈತಿ
ಹೊರಮುಖ ಓಡ್ತೈತಿ, ಸ್ಪೀಡ್ ಐತಿ ಇದು ಗಾಡಿ. ಅದು ಏಕದಮ್ ಅದನ್ನು ಬಂದ್ ಮಾಡೋದಂದ್ರೆ ಅಂಥ ಪವರ್ ಇದ್ರೆ ಏನು ತಡಿದಿಲ್ಲ. ಈಗ ಅದಕ್ಕೆ ಏನು ಹೇಳಿದ್ರು ನಾಟೋದಿಲ್ರಿ. ಹೊರಮುಖ ವೃತ್ತಿ ಒಳಗೆ ಆಗ್ಬೇಕಾರೆ ಅಂತರ್ಮುಖಿ ಆಗ್ಬೇಕಂತಂದ್ರೆ ಭಾಳ ಕಠಿಣ. ಎಷ್ಟು ಸ್ಪೀಡ್ ಐತೆ ಅದು. ಏಕದಮ್ ಅದನ್ನು ಮಾಡಿ ಹಠದ ಮಾಡಿದ್ರೆ ಡೇಂಜರ್ನ ಐತಿ ಅದು. ಯಾಕ್ರಿ, ಸ್ಪೀಡ್ ಹೋಗೋ ಗಾಡಿ ಬ್ರೇಕ್ ಹಚ್ಚಿದ್ರೆ ಅದು ಡೇಂಜರೇ ಹೋದಿಲ್ಲ. ಅದಕ್ಕೆ ಸಾವಕಾಶ ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತಾ ಅಂತ ಯಾಕೆ ಹೇಳ್ಯಾರ ಅವ್ರು. ಅಂತರ್ಮುಖಿ ಆಗ್ಬೇಕಾರೆ ಕ್ರಮೇಣ ಅದಕ್ಕೆ ಬುದ್ಧಿ ಹೇಳಿ ಸಾವಕಾಶವಾಗಿ ಅದಕ್ಕೆ ಹಿಂದಕ್ಕೆ ಸರಿಸೋದು. ಕಸಗ್ಗನ ಮಾಡಿದೆ ಅಂದರೆ ಅನಾಹುತಕ್ಕೈತೆ. ಒಮ್ಮಿಗಿಲೆ ಓಡ್ತೈತಿ. ಅದು ಒಳಗೆ ಓಟ ನಡೆದೈತಿ ಹೊರಗೆ. ಅದನ್ನು ಹಗರ್ಕ ಬುದ್ಧಿ ಹೇಳಿ ಹಗರ್ಕ ಹಿಂದೆ ಸರಿಸೋದು ಮನಸ್ಸು. ಏನು ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆಯನ್ನು ಆರೈಯುತ್ತೆ. ಒಳ್ಳೆಯ ಬಟ್ಟೆ ಅಂದ್ರೆ ಸುಖದ ದಾರಿ ಯಾವುದು, ಬಟ್ಟೆ ಅಂದ್ರೆ ಮಾರ್ಗ, ಸುಖದ ಮಾರ್ಗ ಯಾವುದು ಅದನ್ನು ತಿಳಿಸೋದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳು. ಅಂತರ್ಮುಖಿ ಆಗು. ಅಂತರಂಗದಲ್ಲಿ ಅನುಭವಕ್ಕೆ ಬರೋದು, ಬಹಿರ್ಮುಖ ವೃತ್ತಿಗೆ ಅದು ಅನುಭವಕ್ಕೆ ಬರೋದು. ಇಂದ್ರಿಯಗಳು ಮನುಷ್ಯನ ಯಾವರೆಲ್ಲ ಬಹಿರ್ಮುಖ ವೃತ್ತಿ ಉಳ್ಳವದವು, ಅವು ಅಂತರಾತ್ಮನ ಇರುವನ್ನು ಅರಿಲಿಕ್ಕೆ ಅಸಮರ್ಥ ಅದಾವು. ಯಾವ ಇಂದ್ರಿಯಗಳಿಗೂ ಮನುಷ್ಯಗೆ ಅದು ಗೋಚರ ಆಗೋದಿಲ್ಲ. ಅದಕ್ಕೆ ಅದ್ರ ಬೆನ್ನು ಹತ್ತಕ್ಕೆ ಹೋಗ್ಬೇಡ ಅಂತ. ಅದ್ರ ಬೆನ್ನು ಹತ್ತಿ ಬಿಟ್ಟೇವ್ ನಾವು ಎಲ್ಲ. ಇಂದ್ರಿಯಗಳು ಮನುಷ್ಯನ ವ್ಯಾಪಾರ, ಈ ಜಗತ್ತಂದ ಅದ ಬಹಿರ್ಮುಖ ವೃತ್ತಿ ಐತಿ. ಇಲ್ಲ ಇದ್ರಾಗ ಸಾಧ್ಯ ಐತೇನೋ, ಸಿಗ್ತೈತೇನೋ ಇದ್ರಾಗ? ಎಷ್ಟು ಜನ್ಮ ಹುಟ್ಟಿ ಬಂದು ಇದ್ರಾಗ ಹುಡುಕಿರೋ ಇದು ಸಿಗುದಿಲ್ಲ. ಅದರಿಂದ ವಿಮುಖ ಆಗು, ಅಂತರ್ಮುಖಿ ಆಗು. ಅಂತರಂಗದ ಸಾಧನೆ ಇದು. ಬಹಿರಂಗದ ಉದಾಸೀನ ಆಗು. ವೈರಾಗ್ಯವನ್ನು ಅದರಲ್ಲಿ ದೋಷವನ್ನು ಕಂಡು ವಿಚಾರದಿಂದ ಉದಾಸೀನ ಆಗು. ಬಹಿರ್ಮುಖ ವೃತ್ತಿ ಒಳಗೆ ಉದಾಸೀನ ಆಗಿ ಅಂತರ್ಮುಖ ವೃತ್ತಿ ಆದಾಗ ಅನುಭವ ಬರುವಂಥದ್ದು. ಪ್ರತಿಯೊಬ್ಬರಿಗೆ ಬರ್ತೈತಿ. ತಾತ್ಪೂರ್ತಿಕ ನಿದ್ದೆ ಅನುಭವಕ್ಕೆ ಬರೋದಿಲ್ಲ ನಿನಗೆ, ಅಂತರ್ಮುಖಿ ಆಗದ ಹೊರತು. ಇನ್ನು ಇದು ಶಾಶ್ವತ ಸುಖ ಹೆಂಗೆ ಅನುಭವಕ್ಕೆ ಬರ್ಬೇಕು? ಈ ಅಭ್ಯಾಸ ಮಾಡ್ಬೇಕು ನಾವು. ಯಾವಾಗಲೂ ಅಂತರ್ಮುಖ ವೃತ್ತಿ ಉಳ್ಳವರ ಬಹಿರ್ಮುಖ ವೃತ್ತಿ ಒಳಗೆ ಉದಾಸೀನ ಆಗ. ಬೇಕಾದೈತಂದ್ರೆ ಸುಧಾ ಅದರಲ್ಲಿ ಉದಾಸೀನ ಆಗ. ತೋರೆಡಗೋದ ಅದು ಇದಕ್ಕಿದ್ದಂಗೆ ಇರುವುದಲ್ಲ. ಅದ್ರ ಬೆನ್ನು ಹತ್ತಿದ ಅವಾಗ ಯಾವಾಗೂ ನೆಮ್ಮದಿ ಸಿಗುವುದಿಲ್ಲ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅಂದಾಗ ನಮಗೆ ಅದು ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ವೃತ್ತಿ ಬಹಿರ್ಮುಖ ಆಗೋದು ಕೈ ಬೀಳ್ತೈತಿ. ದೋಷ ದರ್ಶನ ಆಕೈತಿ ಅವಾಗ. ವಿಷಯ ದೋಷ ದರ್ಶನ ವಿವೇಕ ಉದಯ ಆದಾಗ ಆಕೈತಿ. ವಿಚಾರದ ಬೆಳಕು ಬಿತ್ತು ಅಂದ್ರೆ ಇದ್ರ ಹಕ್ಕಿಕತಿ ಗೊತ್ತಿಲ್ಲದಕ್ಕೆ ಪಸಿಗೆ ಬೀಳ್ತಿ. ಅದ್ರ ಬೆನ್ನತ್ತಿ ಎಷ್ಟೋ ತಿಂದ್ರಿ ಇದು. ಕಣ್ಣಿನ ನೋಟ ಯಾಕ್ರಿ? ಇವೀಗ ಈ ಹಾಡು ಪಾಡು ಎಲ್ಲ ಏನವಲ್ಲ, ನೋಟ ಕೂಟ ಎಷ್ಟೋ ತಿನ್ನವು ಟೆಂಪ್ರರಿ. ಇದಕ್ಕೆ ಮಳ್ಳ ಹಾಕೊಂಡು ಕುಂತಿಯಲ್ಲ ನೀನು. ವಿಚಾರ ಇಲ್ಲದಕ್ಕೆ ಹೋದಿಲ್ಲ, ಮಬ್ಬಿಗೆ ಬೀಳ್ತೈತಿ. ವಿಚಾರ ನಮ್ಮಲ್ಲಿ ಜಾಗೃತಿ ಇತ್ತಂದ್ರೆ ಅವ ಒಳಗೆ ಸರಿತನದ್ರಿಂದ ಹಗರ್ಕ ಹಿಂದೆ ಸರ್ತಾನ. ವಿಚಾರದಿಂದ ಹಿಂದಕ್ಕೆ ಸರ್ಕೋತಾನ. ವಿವೇಕ ಉದಯ ಆದಂಗೆ ಹಿಂದೆ ಸರ್ಕೊಂಡು ನಿಜವಾದ ಇರುವನ್ನ ಅನುಭವ ಮಾಡ್ಕೋತಾನ. ಅದು ಸಂಘ ಬೇಕಿದೆ. ಅದನ್ನು ಸರಿಸ್ಬೇಕಾದ್ರೆ ಒಳಗೆ ಅಂತರ್ಮುಖಿ ಆಗ್ಬೇಕಾದ್ರೆ ಅಂಥವ್ರು ವಿಚಾರ ಮೇಲೆ 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 ಇದನ್ನು ಬಿಟ್ಟು ಬಿಡದ ಈ ವಿಚಾರ ನಡಿಬೇಕು ನೋಡು. ಅಂತರ್ಮುಖಿ ಆಗ್ಬೇಕಾತಂದ್ರೆ ಹಿಂಗದಿ ನಿತ್ಯ ಕರ್ಮ ಇದು. ನಿತ್ಯ ಬಿಟ್ಟು ಬಿಡದೆ ಮಾಡುವಂಥ ಇದು ಕಾಯಕ. ನಿತ್ಯ ಕರ್ಮ ಅಂದ್ರೆ ಇದೆ ನಮ್ಮ ಆತ್ಮಸುವಿಚಾರ, ನಮ್ಮ ಬಗ್ಗೆ ವಿಚಾರ ಮಾಡೋದು, ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದು ನಮ್ಮ ಉದ್ಯೋಗ, ನಾವು ಮಾಡಬೇಕಾದಂಥ ಕರ್ತವ್ಯ. ಉಳ್ಕಿದ್ದು ಎಲ್ಲ ತನ್ನಿಂದ ತಾನ ಪ್ರಾರಬ್ಧಕ್ಕನುಸಾರ ನಡೀತವೆ. ಶರೀರ ಪ್ರಾರಬ್ಧ ಏನಿರ್ತೈತೆ ಆ ಪ್ರಕಾರ ನಡೀತೈತೆ. ಅವು ಯಾವ ಕಾಯಂ ಇರುದಿಲ್ಲ. ಅವು ಇದೇನು ಸಂಸ್ಕಾರ ಮಾಡ್ಕೋತಿಯಲ್ಲ, ಇದು ನಿನಗೆ ಜನ್ಮ ಜನ್ಮ ಅಂತ ನಿನಗೆ ಮಾರ್ಗದರ್ಶನ ಆಕೈತಿ. ಉತ್ತಮ ಸಂಸ್ಕಾರ ಮಾಡ್ಕೊಂಡೇನೋ ಉತ್ತಮ ಗತಿ ಆಕೈತಿ. ಇದೆ ನಿನ್ನ ಇರುವಿನ ಬಗ್ಗೆ, ಆತ್ಮನ ಬಗ್ಗೆ ಆತ್ಮ ಸಂಶೋಧನೆಯನ್ನು ನಾವು ಮಾಡೋದು. ನಮಗೆ ಹೊಳಿಲಿಲ್ಲ ಅಂದ್ರೆ ಯಾರು ಅದರ ತಿಳುವಳಿಕೆ ಮಾಡ್ಕೊಂಡಿರ್ತಾರೆ ಅವ್ರ ಮುಖಾಂತರ ಇದನ್ನು ಕೇಳೋದು. ಅನುಭವಿ ಜ್ಞಾನಿಗಳ ಮುಖಾಂತರ ಇದನ್ನು ನಾವು ಕೇಳ್ಬೇಕಾಗಿ. ಇಲ್ಲ ದಾರಿ ತಪ್ಪಿಸೋರು ಭಾಳ ಮಂದಿ ಅದಾರ. ಅವು ಈ ದಾರಿಯನ್ನು ಗೊತ್ತಾಗಲಿ ಯಾವ್ದು ಖರೆ ಯಾವುದು. ಅನನುಭವಿಗಳ ಮುಂದೆ ಅವರು ಬೆನ್ನು ಹತ್ತಿದ್ವು ಅಂದ್ರೆ, ಯಾರು ಹೇಳಿದ ಮಾತು ಯಾವ್ದಾರ ಪುಸ್ತಕದಾಗ ಬರೆದದ್ದು ಬೆನ್ನು ಹತ್ತಿದ್ರು ನೇರವಾಗಿ ಅದರ ಸ್ಥಿತಿಯನ್ನು ಹೊಂದಿರ್ತಾರೆ. ಅವರ ಮಾರ್ಗದರ್ಶನ ಸಿಗೋದು ಭಾಳ ಕಠಿಣ. ಮತ್ತು ಸಿಕ್ಕಿದ್ದನ್ನು ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯ ಎಷ್ಟು ಮಂದಿ ಉಪಯೋಗ ಮಾಡ್ಕೊಂಡ್ರು ಮರೆ. ಪುಕ್ಷಟ್ಟಿ ಕೇಳಿರಲ್ಲ ಅಂದ್ರೆ ಏನಾರ ತಗೊಂಬ ಅಂದ್ರೆ ಸನಿಯಕ್ಕೆ ಬರ್ತಿದ್ದಿಲ್ಲ ನೀವು, ಹೌದಿಲ್ಲ? ಎಲ್ಲರೂ ಪುಕ್ಷಟ್ಟಿ ಕೇಳಿರಲ್ಲ. ಅದ್ರ ಲಾಭ ಮಾಡ್ಕೊರಿ, ಕೇಳಿದ್ದನ್ನು ಸದುಪಯೋಗ ಮಾಡ್ಕೊರಿ. ಇಲ್ಲಾಂದ್ರೆ ಕೇಳಿದ್ದೆಲ್ಲ ವ್ಯರ್ಥ ಮಾಡಿದಂಗೆ.
ಬದಲಾವಣೆ ಒಂದೀಟಾರು ಬದಲಾವಣೆ ಆಗಿತ್ತಲ್ಲ ನೋಡ್ಕೊಂಡು ನಿಮ್ಮ ಜೀವನ. ಇಷ್ಟೆಲ್ಲ ಹೇಳೋದು ಕೇಳೋದು ನೋಡಿ, ಮನಸ್ಸು ಕೊಟ್ಟು ಕೇಳಿದ್ರೆ ಆಕೈತೆ, ಅದು ಕೇಳಿಲ್ಲ ನಾವು, ಅದಕ್ಕೆ ನಮಗೆ ಬದಲಾಗತ್ತೆ ಇರಲಿಲ್ಲ. ಇವದಾನೆ ಅವನ ಅರಿವನು ಅವಾಗ ಪರಿವರ್ತನಕ್ಕ ನಾವು ಅವನು ಒದೆದು ಸಂಸಾರವನ್ನು ಮುದದಿಂದ ಪಡೆಯುವ ನಕಲಂಕವಾದ ನಿಜ ಪದವ. ಅವು ಪರಿವರ್ತನೆ ಆಗೇ ತೀರ್ತದೆ. ಅವಾಗ ಯಾವ ನಿಜವಾಗಿದ್ರ ತಿಳ್ಕೊಂಡಿರ್ತಾನೆ, ತಿಳಿದ್ರೆ ಇದು ಅಜ್ಞಾನ ಉಳಿದಿಲ್ಲ. ಹೌದಿಲ್ಲ? ಇದು ನಿಜವಾಗಿದ್ದು ನಿನಗೆ ಹೊಡಿತೆ ಅಂದ್ರೆ ವಿಚಾರ ಮಾಡಿದ್ರೆ ಏನೂ ಇಲ್ರಿ ಅಂತಾನ ತಾನ. ಯಾಕ್ರಿ? ತಿಳಿದು ನೋಡಿದ್ರೆ ಏನೂ ಇಲ್ಲ ಬಿಡ್ರಿ ಇದ್ರಾಗಂತ. ಆದ್ರೆ ತಿಳಿದು ನೋಡಾಕ್ತಾ ಇರಲಿಲ್ಲ, ಒಳಗದ ವಿಚಾರ ಹೋಗಿಸಾಕ್ತಾ ಇರಲಿಲ್ಲ, ಮತ್ತು ಅದರಿಂದನ ದೂರ ಆಕ್ಕೇವು ನಾವು, ಮತ್ತು ಅಜ್ಞಾನದಾಗ ಬಿದ್ದು ಹೊಳೆಯಾಡ್ತೀವಿ. ಅಂಥ ಪರಿಸರ, ಅಂಥ ಒಂದು ವಾತಾವರಣ ಅದರಾಗ ಸಿಕ್ಕುವತ್ತೆ ಆಡ್ತೀವಿ. ನೀವು ಹಳೆ ಸದುಪಯೋಗ ಮಾಡ್ಕೋ. ಆ ವಿಷಯನೂ ಭಾಳ ಇಲ್ಲ. ಯಾವ ಹೊತ್ತಿನಾಗ ನೀರು ಮೇಲಿನ ಗುಳ್ಳಿಂತೀರಿ, ಯಾವ ಹೊತ್ತಿನಾಗ ಹೋಗತ್ತೆ ಹೋಗೋದ್ರೊಳಗಾಗಿ ನೀನು ಕೆಲಸ ಮಾಡ್ಕೊ.